ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ದುಹಾತ್ಯಭೀಶಂ ವಂದೇ ಭವಘ್ನಮರಾಸುರಸಿದ್ಧ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಗರ್ಗಃ ಶೂರಸುತೋಕ್ತ್ಯಾ ವ್ರಜಮಾಯಾತ್ ಸಾತ್ವತಾಂ ಪುರೋಹಾಃ ಸಹ ಚಕ್ರೆ ಕ್ಷತ್ರಿಯಯೋಗ್ಯಾನ್ ಸಂಸ್ಕಾರಾನ್ ಕೃಷ್ಣರೋಹಿಣೀ ಸೋನ್ಮೋಹೋ. ಸಪ್ತಾನುಜಾಪಿ ಅಕ್ಷೋಹಿಣೀ ಗಣಿತಮಸ್ಯ ಬಲಂಚ ವಿಂಶದಾಸೀತ್ ಅಸಹ್ಯಂ ಉರುವೀರ್ಯಂ ಅನನ್ಯವಧ್ಯಂ ಶಂಭೋರ್ವರಾದಪಿ ಚ ತಸ್ಯ ಸುನೀತ ನಾಮ ಯಃ ಪೂರ್ವಂ ಆಸವೃತಃ ಇತಿ ಅಸುರಃ ಅನುಜಃ ಅಭೂತ್. ಅವನಲ್ಲಿ 20 ಅಕ್ಷೋಹಿಣಿ ಸೈನ್ಯ ಇತ್ತು. ರುದ್ರದೇವರವರದಿಂದ ಅದು ಬಹಳ ಸಮರ್ಥವಾಗಿತ್ತು, ಅನನ್ಯವಧ್ಯವಾಗಿತ್ತು. ಸುನೀತ ಅಂತಕ್ಕಂಥ ಮುಖಂಡನಾಗಿದ್ದ. ಅವನ ಹಿಂದಿನ ಜನ್ಮದಲ್ಲಿ ಮೂಲತಃ ವೃಕಾಸುರ, ಭಸ್ಮಾಸುರನೇ ಸುನೀತ. ಸಪ್ತಾನುಜ ಅಪಿಹಿತಸ್ಯ ಪುರಾತನಾಯೇ ಸರ್ವೇಪಿ ಕಂಸಪೃತನಾ ಸಹಿತಾ ಸ್ಮರಂಗೇ ತಸ್ಥುಃ ಸ ರಾಮಭವಿಯಾಂತಮುದೀಕ್ಷ್ಯ ಕೃಷ್ಣಂ ಆತ್ತಾಯುಧಾಯುಧಿ ವಿಜೇತುಮಜಂ ಸುಪಾಪಾಃ. ಸಪ್ತಾನುಜ ಅಪಿಹಿತಸ್ಯ ಪುರಾತನಾಃ ಯೇ ಸರ್ವೇ ಅಪಿ ಕಂಸಪೃತನಾ ಸಹಿತಾಃ ಸ್ಮರಂಗೇ ತಸ್ಥುಃ ಸಹ ರಾಮಂ ಅಭಿಯಾಂತಂ ಉದೀಕ್ಷ್ಯ ಕೃಷ್ಣಂ ಆತ್ತಾಯುಧಾಃ ಯುಧಿ ವಿಜೇತುಂ ಅಜಂ ಸುಪಾಪಾಃ. ತಸ್ಯ ಸಪ್ತಾನುಜಾಃ, ಆ ಸುನೀತನಿಗೆ 7 ಜನ ತಮ್ಮಂದಿರು. ಪುರಾತನಾಯೇ ಸರ್ವೇಪಿ ಕಂಸಪೃತನಾ ಸಹಿತಾ ಸ್ಮರಂಗೇ, ಅವರೆಲ್ಲ ಹಿಂದೆ ಇದ್ದ ಮೂಲತಃ ಅಸುರರು. ಕಂಸ ಪೃತನ ಅಂದ್ರೆ ಸೈನ್ಯ, ಕಂಸ ಪೃತನಾ ಸಹಿತಾ ಸ್ಮರಂಗಿ. ಇವರೆಲ್ಲ ಮುಖ್ಯ ಸೇನಾಧಿಗಳು 8 ಜನ, ಸುನೀತ ಪ್ಲಸ್ 7 8 ಜನ. ಸಹಿತಾ ಸ್ಮರಂಗೆ, ರಂಗೆ, ಆ ರಂಗದಲ್ಲಿ. ತಸ್ತುಃ ಸಹ ರಾಮಂ ಅಭಿಯಾಂತಂ ಉದೀಕ್ಷ, ತಸ್ತುಃ ಸಹ ರಾಮಂ ಅಭಿಯಾಂತಂ ಉದೀಕ್ಷ. ಬಲರಾಮದೇವರು ತಮ್ಮೇಲೆ ಯುದ್ಧಕ್ಕೆ ಬರೋದನ್ನು ನೋಡಿ ಅವರೆಲ್ಲ ಸಹ ರಾಮಂ ಅಭಿಯಾಂತಂ ಉದೀಕ್ಷ ಕೃಷ್ಣಂ ಆತ್ತಾಯುಧ ಇದು ವಿಜೇತು ಮಜಂ ಸುಪಾಪಾಹ. ಅವರೆಲ್ಲ ಕೂಡ ಬಲರಾಮ ತಮ್ಮ ಮೇಲೆ ಏರಿ ಬರ್ತಾ ಇದ್ರು ಕೂಡ ಅದನ್ನು ಬಿಟ್ಟು ಕೃಷ್ಣನನ್ನ ಮೇಲೆ ಆತ್ತಾಯುಧ ಆಯುಧವನ್ನು ತಗೊಂಡವರಾಗಿ ಹೊರಟರು. ಯುಧಿ ವಿಜೇತುಂ ಅಜಂ ಸುಪಾಪಾಹ, ಅಜಂ ಅಜನಾದ ಕೃಷ್ಣನನ್ನ ಯುಧಿ ಯುದ್ಧದಲ್ಲಿ ವಿಜೇತುಂ ಗೆಲ್ಲಲಕ್ಕೋಸ್ಕರವಾಗಿ ಹೊರಟರು. ಯಾತಕ್ಕೆ? ಸುಪಾಪಾಹ, ಬರೀ ಪಾಪಿಗಳಲ್ಲ, ಮಹಾಪಾಪಿಗಳು. ಪಾಪ ನಪುಂಸಕಲಿಂಗ ಬಂದರೆ ಪಾಪ ಅಂತ, ಪುಲ್ಲಿಂಗ ಬಂದ್ರೆ ಪಾಪಿ ಅಂತ ಸಂಸ್ಕೃತದಲ್ಲಿ. ಪಾಪಿನೂ ಆಗ್ಬಹುದು, ಪಾಪನೂ ಆಗ್ಬಹುದು. ಕೃಷ್ಣೋಪಿ ಸೂರ್ಯ ಉದಿತೆ, ಅಸೂರ ಉದಿತೆ ಅಂತ ಇನ್ನೊಂದು ಪಾಠ. ಸಬಲೋ ವಯಸ್ಸೈಹಿ ಸಾರ್ಧಂ ಜಗಾಮ ವರರಂಗ ಮುಖಂ ಸುರೇಶೈಹಿ ಸಂಸ್ತೂಯಮಾನ ಗುರು ವಿಕ್ರಮ ಆಸುರಾಣಾಂ ನಿರ್ಮೂಲನಾಯ ಸಕಲಾಚರಿತೋರು ಶಕ್ತಿ. ಕೃಷ್ಣ ಅಪಿ ಸೂರ್ಯ ಉದಿತೆ, ಸೂರ್ಯೇ ಉದಿತೆ ಅಥವಾ ಸೂರ ಉದಿತೆ, ಸೂರ್ಯೇ ಉದಿತೆ. ಸೂರ ಅಂದ್ರು ಸೂರ್ಯ, ಸೂರ್ಯ ಅಂದ್ರು ಸೂರ. ಉದಿತೆ ಶೂರ ಬೇರೆ, ಸೂರ ಬೇರೆ. ಶೂರ ಅಂದ್ರೆ ಸೂರ, ಸೂರ ಅಂದ್ರೆ ಸೂರ್ಯ. ಸೂರ ಉದಿತೆ ಸಬಲೋ ಯತ್ ವಯಸ್ಸೈಹಿ ಸಾರ್ಧಂ ಜಗಾಮ ವರರಂಗ ಮುಖಂ ಸುರೇಶೈಹಿ. ಕೃಷ್ಣ ವಯಸ್ಸೈಹಿ ಸಾರ್ಧಂ, ಜೊತೆಗೆ ಬಂದಿದ್ದ ಗೋಪಾಲಕರಿದ್ದಲ್ಲ ಅವರ ಸಮೇತ ವರರಂಗ ಮುಖಂ, ಆ ರಂಗದ ಮಂಟಪದ ಮುಖ ಮುಂಭಾಗಕ್ಕೆ ಹೊರಟ. ಇನ್ನು ಕೃಷ್ಣ ಒಳಗೆ ಹೋಗಿಲ್ಲ, ಮುಂಭಾಗ ಹೋಗಿರಲ್ಲ, ಒಳಗೆ ತಯಾರಾಗಿ ನಿಂತಿದ್ದಾರೆ ಒಳಗೆಲ್ಲರೂ ಕೂಡ. ಅಲ್ಲಿ ಸುರೇಶೈಹಿ ಸಂಸ್ತೂಯಮಾನ ಗುರುವಿಕ್ರಮ, ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ ಕೃಷ್ಣನನ್ನ. ಮುಖ್ಯ ಕೆಲಸ ಆಗಬೇಕಾಗಿದೆ ಈಗ. ಜಾತಃ ಕಂಸವಧಾರ್ಥ ಆದ್ರಿಂದ ದೇವತೆಗಳೆಲ್ಲ ಕಾಯ್ತಾ ಇದ್ದಾರೆ. ಗುರುವಿಕ್ರಮ ಆಸುರಾಣಾಂ, ಗುರುವಿಕ್ರಮ ಅವರಿಂದ ಸುತನಾದಂಥ ಕೃಷ್ಣ ಉರು ವಿಕ್ರಮ. ಗುರು ಅಂದರೆ ಶ್ರೇಷ್ಠ, ಹೆಚ್ಚಿನ ಯುಕ್ತ ವಿಕ್ರಮ,
ಉರು ವಿಕ್ರಮ, ಉರು ಶ್ರೇಷ್ಠವಾದ, ವಿಶಿಷ್ಟವಾದ ಕ್ರಮವುಳ್ಳಂಥ ಶ್ರೀಕೃಷ್ಣನ ಮೇಲೆ ಹೊರಟರು. ಆಸುರಾಣಾಂ ನಿರ್ಮೂಲನಾಯ ಸಕಲಾಚರಿತೋರು ಶಕ್ತಿ. ಕೃಷ್ಣ ಅಸುರರ ನಿರ್ಮೂಲನಾಯ, ಪೂರ್ತಿ ನಿರ್ಮೂಲ ಮಾಡಬೇಕು ಅಂತ ಹೊರಟ. ಸಕಲ ಆಚರಿತ ಉರುಶಕ್ತಿ, ಎಲ್ಲವನ್ನು ಕೂಡ ಶ್ರೇಷ್ಠವನ್ನ ಏನೇನು ಅವತಾರ ಕಾರ್ಯ ಎಲ್ಲ ಮಾಡ್ತಾ ಬಂದಂಥ ಕೃಷ್ಣ ಈಗ ಈ ಕಾಲ ನಿರ್ಮೂಲನ ಅಂತ ಯಾತಕ್ಕೆ ಕರೆದ್ರೆ, ಈಗ ಕಂಸ ಹೊರಟ್ರೆ ಅಲ್ಲಿ ಒಂದು ಬ್ಯಾಚ್ ಮುಗೀತು. ಈಗ ಇವರಿಗೂ ಬಂದವರೆಲ್ಲ ಯಾರೋ ಕಂಸನ ಪರಿವಾರ, ಈಗ ಕಂಸನೇ ಹೋಗ್ತಾ ಇದ್ದಾನೆ. ಸೊ ಆ ಒಂದು ವಿಂಗ್ ಮುಗಿದು ಹೋಗುತ್ತೆ. ಈಗ ಅದಕ್ಕೋಸ್ಕರ ನಿರ್ಮೂಲನಾಯ, ಆ ಬ್ಯಾಚನ್ನ ಒಬ್ಬೊಬ್ಬನೇ ಕೊಲ್ಲೋದು ಬೇರೆ, ಇಡೀ ರೂಟ್ ಔಟ್ ಮಾಡೋದು ಬೇರೆ. ಕಂಸನ ಗ್ಯಾಂಗ್ ಸಂಪೂರ್ಣ ಹೋಗೋದ್ರಿಂದಾಗೇನೆ ಆಸುರಾಣಾಂ ನಿರ್ಮೂಲನಾಯ, ಮೂಲ ಕಂಸ ಅವರಿಗೆ. ಕಂಸನ್ನೇ ಕೊಂದ್ರೆ ಏನಾಯ್ತು ಅಲ್ಲಿಗೆ ಬೇಸೆ ಹೋದಾಗಲಿ. ನಿರ್ಮೂಲನಾಯ ಸಕಲ ಆಚರಿತ ಉಳಿದ ಎಲ್ಲವನ್ನು ಕೂಡ ಆಚರಿತ ಅಪೂರ್ಣ ರೀತಿಯಲ್ಲಿ ನಡೆಸಿದಂತಹ ಕೃಷ್ಣ ಅಪಾರ ಶಕ್ತಿ. ಆಚರಿತ ಸಕಲಾಚರಿತ ಉರುಶಕ್ತಿ, ಸಕಲಾಚರಿತಶ್ಚಾಸೌ ಉರುಶಕ್ತಿಶ್ಚ, ಸಕಲವನ್ನು ಪೂರೈಸಿದವನು ಮಹಾಶಕ್ತಿ ಸಂಪನ್ನನಾದ ಕೃಷ್ಣ ಅವರ ಸಂಹಾರಕ್ಕೋಸ್ಕರ ಹೊರಟ. ಆಗೇನಾಯ್ತು ದಾರಿಯಲ್ಲಿ, ಆಯನ್ ಜಗದ್ಗುರುತಮೋ ಬಲಿನಂ ಗಜೇಂದ್ರಂ ರುದ್ರಪ್ರಸಾದ ಪರಿರಕ್ಷಿತಮಾಶ್ವಪಶ್ಯತ್ ದೃಷ್ಟೋರು ರಂಗಮುಖ ಸಂಸ್ಥಿತಮೀಕ್ಷ ಚೈಭ್ಯಂ ಪಾಪಾಪಯಾಹಿ ನಚಿರಾದಿತಿ ವಾಚಮೂಚೇ. ಆಯನ್ ಜಗದ್ಗುರುತಮಃ ಬಲಿನಂ ಗಜೇಂದ್ರಂ ರುದ್ರಪ್ರಸಾದ ಪರಿರಕ್ಷಿತಂ ಆಶು ಅಪಶ್ಯತ್ ದೃಷ್ಟ್ವಾ ಉರುರಂಗಮುಖ ಸಂಸ್ಥಿತಂ ಈಕ್ಷ ಚ ಚೈಭ್ಯಂ ಪಾಪಾಪಯಾಹಿ ಪಾಪ ಅಪಯಾಹಿ ನಚಿರಾತ್ ಇತಿ ವಾಚಂ ಮೂಚೆ. ಆಯನ್ ಜಗದ್ಗುರುತಮಂ, ಅಲ್ಲಿ ಬರ್ತಾ ಇದ್ದ ಕೃಷ್ಣ ಜಗದ್ಗುರುತಮ, ಜಗದ್ಗುರು ಜಗದ್ಗುರುತರಃ ಜಗದ್ಗುರುತಮಃ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವ್ಯಾಖ್ಯಾನ ಇದು. ಇಲ್ಲಿ ಜಗದ್ಗುರುತಮ ಅಂದ್ರು ಒಂದೇ, ಜಗದ್ಗುರುಣಾಂ ಗುರು ಅಂದ್ರು ಒಂದೇ. ಅಗುರು ಬಂತಲ್ಲ, ಗುರು ಅಸ್ತ ಗುರುತಮಂ ಇಲ್ಲಿ ಬಂತು, ಅದೇ ಪದನೇ ಗುರುತಮಂ ಅಗುರುಂ. ಅವನು ಗುರುತಮ, ಅವನಿಗೆ ಬೇರೆ ಗುರುಗಳಿಲ್ಲ, ಎಲ್ಲರಿಗೂ ಗುರು. ಅವನಿಗೊಬ್ಬರಿಗೆ ಮತ್ತೆ ಅವ್ರಿಗೆ ಗುರು, ಅವ್ರಿಗೆ ಗುರು ಅವನಿಗೆ ಇರ್ತಾರೆ ಮತ್ತೆ. ಆದರೆ ಕೃಷ್ಣ ಎಲ್ಲರಿಗೂ ಗುರು, ಅವನಿಗೆ ಮಾತ್ರ ಗುರು ಇಲ್ಲ. ಆ ದೃಷ್ಟಿಯಲ್ಲಿ ಬಲಿನಂ ಗಜೇಂದ್ರಂ ರುದ್ರಪ್ರಸಾದ ಇದೆ. ಗುರುತ ಪದ ಯಾಕೆ ಉಪಯೋಗಿಸಿದ್ರೆ ಹೀಗೆ, ಇಲ್ಲಿ ಪದ ಹಾಕ್ಬೇಕು ಇದ್ದಕ್ಕಿದ್ದಾಗ ಜಗದ್ಗುರುತಮ ಅಂತ ಕೇಳಿದ್ರೆ ಮುಂದೆ ಏನ್ ಮಾಡ್ತಿದ್ದ ಕೃಷ್ಣ, ಲೋಕ ಶಿಕ್ಷಣಕ್ಕೋಸ್ಕರ ಮಾಡ್ತಾನೆ. ಶಿಕ್ಷಣ ಮಾಡೋದು ಯಾರ ಕೆಲಸ? ಗುರುಗಳ ಕೆಲಸ. ಅದಕ್ಕೋಸ್ಕರನೇ ಗಜೇಂದ್ರಂ, ಅಲ್ಲಿದ್ದು ಕೂಲಯಾಪೀಡ ಆನೆ ಇದೆ. ಈಗ ಬಲಿನಂ ಗಜೇಂದ್ರಂ ರುದ್ರಪ್ರಸಾದ ಪರಿರಕ್ಷಿತ ಮಾಶು ಅಪಶ್ಯತೆ, ದೊಡ್ಡ ಆನೆ. ಅದಕ್ಕೆ ರುದ್ರದೇವರ ವರ ಏನಂತ, ಅವಧ್ಯ ಆಗ್ಬೇಕು ಅಂತೆ. ರುದ್ರವರ ಪರಿರಕ್ಷಿತ ಆಶು ಅಪಶ್ಯತ್ ದೃಷ್ಟ್ವಾ ಉರುರಂಗಮುಖ ಸಂಸ್ಥಿತಂ ಇಚ್ಛ ಚ ಇಭ್ಯಂ. ಇಭ್ಯ ಅಂದ್ರೆ ಮಾವುತ, ಇಭ ಅಂದ್ರೆ ಆನೆ, ಕಂಟ್ರೋಲ್ ಮಾಡೋನು ಇಭ್ಯ ಅಂದ್ರೆ ಮಾವುತ. ದೃಷ್ಟ್ವಾ ಉರುರಂಗ ಮುಖ ಸಂಸ್ಥಿತಂ ಇಚ್ಛ ಚೈಭ್ಯಂ. ಏನಾಯ್ತು, ಬಾಗಿಲು ನಿಂತು ಬಿಟ್ಟಿದ್ದಾನ ಅವನು. ಹೇಗೆ ಚಕ್ರವ್ಯೂಹದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಯಾರು ನಿಂತಿದ್ರು ಮುಂದೆ? ಫಸ್ಟ್ಗೆ ಅಭಿಮನ್ಯು ಹೋಗ್ಬೇಕಾರೆ ಜಯದ್ರಥ ನಿಂತಿದ್ದ, ಇವ್ ನಿಂತಿದ್ದ. ಇಲ್ಲಿ ಒಳಗೆ ಹೋಗೋದಂತ ನಿಲ್ಲಿಸಿದ್ದ. ಅಲ್ಲಿ ಅವನಿಗೇನಿತ್ತು, ಯಾರ್ದು? ಇವ್ನಿಗೆ ಯಾರ್ದಿದೆ? ಇವರು ಶ್ರೀದೇವರೇ ಹೊರಡೆ ಶಿಬಿಲರ್ ಚಕ್ರವ್ಯೂಹ. ಹೇಗೆ ಆ ಥರ ವ್ಯೂಹ ಮಾಡಿದ್ದಾನೆ ಇವನೀಗ. 20 ವರ್ಷ ಸೈನ್ಯ ಎಷ್ಟೇ ಭಾಳ ಸುಲಭ ಕೊಲ್ಬೋದು ಅಂತ ಅವನು ಪ್ರಾಣಿಗೆ ಒಳಗೆ ಭಯ ಇದ್ರು ಕೂಡ ಇಷ್ಟೆಲ್ಲ ಇದ್ದಿದ್ದು ನೋಡಿ ಸಮಾಧಾನ ಆಗ್ಬೇಕು. ಎಂಟ್ರೆನ್ಸಲ್ಲಿ ನಿಲ್ಲಿಸಿದಾನೆ. ದೊಡ್ಡ ಆನೆನೇ ಭಾರಿ ದೊಡ್ಡದು, ಅದಕ್ಕೆ ವರ ಇದೆ, ಇವನಿಗೂ ವರ ಇದೆ. ಅವ್ರು ಒಂದು ಗುಂಪು ಇಟ್ಬಿಟ್ಟು ಎಂಟ್ರಾಗಿಂತ ಮುಂಚೆನೆ ಕೊಂದಾಕ್ಬಿಟ್ಟು ಮುಗಿದೋಯ್ತು ಕತೆ. ಬೈ ಚಾನ್ಸ್ ಎಸ್ಕೇಪರ್ ಒಳಗೆ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ. ಪ್ಲಾನ್ ಬಿ ಅಂತಾರಲ್ಲ, ಪ್ಲಾನ್ ಬಿ ಇಟ್ಕೊಂಡಿದ್ದಾರು. ಗಜೇಂದ್ರ ಪಾಪ ಅಪಯಾಹಿ, ಕೃಷ್ಣ ಹೇಳಿದ, ಹೇ ಪಾಪ ಅಪಯಾಹಿ ನಚಿರಾತ್ ಇತಿ ವಾಚಮೂಚೆ. ನಚಿರಾತ್ ಬೇಗ, ಅಚಿರ ನಚಿರ. ಚಿರ ಅಂದ್ರೆ ತಡ, ಅಚಿರ ಅಂದ್ರೆ ಬೇಗ. ಮತ್ತೆ ಬೇಗನೆ ಅಪಯಾಹಿ, ಇಲ್ಲಿಂದ ದೂರ ಹೋಗು, ಅಡ್ಡ ಬಿಡು, ದಾರಿ ಬಿಟ್ಟು ಹೋಗು ಅಂತ ಹೇಳಿದ. ಇತಿ ವಾಚಮೂಚೆ. ಕ್ಷಿಪ್ತ ಸ ಈಶ್ವರ ತಮೇನ ಗಿರೀಶ ಲಬ್ಧಾದೃತೋ ವರಾಜ್ಜಗತಿ ವರಾದೃಪ್ತೋ ವರಾಜ್ಜಗತಿ ಸರ್ವಜನೈರವಧ್ಯ ನಾಗಂತು ಅವಧ್ಯಮಭಿಯಾಪಯತೆ ತತೋಗ್ರೇ ಪಾಪೋ ದುರಂತ ಮಹಿಮಂ ಪ್ರತಿ ವಾಸುದೇವಂ. ಕ್ಷಿಪ್ತ ಸಹ ಈಶ್ವರತಮೇ. ನೋಡಿ, ಜಗದ್ಗುರುತಮ ಅಂದ್ರು, ಈಶ್ವರತಮ ಅಂದ್ರು.
ಗುರುಗಳಲ್ಲಿ ಶ್ರೇಷ್ಠ ಗುರುತಮ. ಈಶ್ವರ ಅಂದ್ರೆ ಪ್ರಭು, ಪ್ರಭುಗಳಲ್ಲಿ ಶ್ರೇಷ್ಠ ಈಶ್ವರತಮ. ಈಶ್ವರತಮ, ಈಶ್ವರ, ಈಶ್ವರತರ, ಈಶ್ವರತಮ. ಇನ್ನು ಹೇಳಿ ಈಶವರಾಣಾಂ ಶ್ರೇಷ್ಠ, ಈಶ್ವರಲ್ಲಿ ವರ, ಅವರಲ್ಲಿ ಸುಪ್ರೀಂ. ಪರದೇಶ ವರ ಪ್ರಣಮ್ಯತಾಗೆ ಆ ರೀತಿ ಇರುವುದು ಬರೋದಿಲ್ಲ. ಈಶ್ವರ ಅಂದ್ರೇನು? ಸಮರ್ಥ ಅಂತ. ಈಶ್ವರೋ ವಿಕ್ರಮಿ ಧನ್ಮಿ ಬಂದಿದೆ. ಈಶ್ವರ ಜಗದೀಶ್ವರ ಪದ ಉಪಯೋಗಿಸ್ತಾರೆ. ಈಶ್ವರ ಬಂದು ಅದಕ್ಕೆ ಹೆಡ್. ಅವರಿಗೆಲ್ಲ ಇದಾದ್ರೆ ಇನ್ನೂ ಹೆಚ್ಚು. ಸುಪ್ರೀಂ ಆದರೆ ದುಗುರುತಮ. ಬರೀ ಉಪಯೋಗಿಸಿದರೆ ಈಶ್ವರ ಅಂತ ಹೇಳಿದ್ರೆ ಕಷ್ಟ ಆಗ್ತಾನೆ, ಏನಿಲ್ಲ ಅಲ್ಲ ಅಂತ ಅಲ್ಲ. ಆದ್ರೆ ಉಳಿದವರು ಈಶ್ವರ ಅಂತ ಕರೆಯೋ ಅಭ್ಯಾಸ ಇದ್ದಾಗ ಆಫೀಸರ್ ಅಂತ ಅಂದ್ಬಿಟ್ರು ಅಷ್ಟೇ. ಅವನು ಚೀಫ್ ಆಗ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜ್ ಅಂದ್ಬಿಟ್ರು. ಏನಾಗಿರ್ಬೇಕಾಗಿಲ್ಲ? ಚೀಫ್ ಜಸ್ಟಿಸ್ ಅಲ್ಲ. ಗೊತ್ತಾಯ್ತು? ಸುಪ್ರೀಂ ಕೋರ್ಟ್ ಜಡ್ಜ್ ಹೌದು, ಚೀಫ್ ಜಸ್ಟಿಸ್ ಅಲ್ಲ. ಅವ ಪದ ಹಾಕಿದಾಗ ಏನಾಗುತ್ತಾಗ ಕ್ಲಿಯರ್ ಬರೋದು. ಸಾಮಾನ್ಯ ಪರಿಚಯಕ್ಕೆ ಸಾಕು, ನ್ಯಾಯಮೂರ್ತಿ ಅಂದ್ರೆ ಸಾಕು. ವಿಶೇಷ ಪ್ರಸಂಗ ಬಂದಾಗ ಏನ್ ಮಾಡಬೇಕು? ತಿಳಿಸ್. ಈಶ್ವರ ತಮಃ. ಇನ್ನೂ ತಗೊಂಡ್ರೆ ರುದ್ರದೇವರು ಈಶ್ವರ ವರ ಕೊಟ್ಟಿದ್ದು. ಈಶ್ವರ ತಮ ಇದ್ದ. ಅವರವರ ಅಪ್ಪರಪ್ಪ ಅಂತಾರಲ್ಲ ಹಾಗೆ. ಈಶ್ವರ ಅವರು, ಈಶ್ವರ ತರ ಬ್ರಹ್ಮದೇವರು, ಅವರಿಗೆ ದೊಡ್ಡವರು, ಅವರಿಗೆ ದೊಡ್ಡವರು ಈಶ್ವರ. ಸೂಪರ್ಲೇಟಿವ್. ಈಶ್ವರ ತಮ. ಈಶ್ವರ ರುದ್ರ, ಈಶ್ವರ ತರಹ ಬ್ರಹ್ಮ, ವಾಯುಶ್ಚ, ಈಶ್ವರ ತಮಃ ಕೃಷ್ಣ ಅಂತ ಅನೇಕ ರೀತಿಯಲ್ಲಿ ಅರ್ಥ ಮಾಡ್ಲಿಕ್ಕೆ ಬರೋದು. ಆ ರೀತಿ ಅರ್ಥ ಮಾಡ್ಲಿಕ್ಕೆ ಬರೋದೇ ಶಾಸ್ತ್ರದ ವೈಶಿಷ್ಟ್ಯ. ಹೇಳಿದಲ್ಲ ಈಶ್ವರೋ ವಿಕ್ರಮಿ ಧನ್ವಿ. ವಿಶ್ವಸಹಸ್ರ ಇದೆ. ಬರೀ ಈಶ್ವರ ಅಂದ್ರೆ ಆತ್ಮೆ, ಸರ್ವೇಶ್ವರ, ಆಫೀಸರ್, ಚೀಫ್ ಅಂತಾನೆ ಅರ್ಥ. ಹೇಳದೆ ಹೋದ್ರೆ ಹೇಳದೆ ಮಾಡೋದು. ಕೆಲವೊಮ್ಮೆ ಹೇಳಬೇಕು, ಕೆಲವೊಮ್ಮೆ ಹೇಳದೆ ಹೋದ್ರು ಅಂಡರ್ಸ್ಟುಂಡ್. ಒಡೆ ಈಶ ಅಲ್ಲ, ಸಮರ್ಥ ಅಂತ. ಈಶ್ವರ ಶಬ್ದಕ್ಕೆ ಅಥೋಶೇಷ ಗುಣೋನ್ನರ್ಥಂ ನಿರ್ದೋಷಂ ಯಾವದೇವಹಿ ತಾವದೇವ ಈಶ್ವರೋ ನಾಮ ತತ್ರ ಭೇದೋ ಹಿ ನ ಕ್ವಚಿತ್. ಅನುವ್ಯಾಖ್ಯಾನದ ಆಚಾರ್ಯ. ಈಶ್ವರ ಧ್ಯಾನ ಕರಿಬೇಕು. ಅಥೋ ಅಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವಹಿ ತಾವದೇವಹಿ ಈಶ್ವರೋ ನಾಮ. ಅಶೇಷ ಗುಣ ಉನ್ನದ್ಧಂ, ಸಕಲ ಗುಣ ಪೂರ್ಣನಾದವನು. ಗೊತ್ತಾಯ್ತಾ? ಮುಂದೇನಾಗಿರ್ಬೇಕು? ಗುಣೋನ್ನದ್ಧಂ, ಗುಣ ಪೂರ್ಣನಾಗಿರ್ಬೇಕು. ನಿರ್ದೋಷಂ ಯಾವದೇವಹಿ, ನಿರ್ದೋಷ ಸಂಪೂರ್ಣ ನಿರ್ದೋಷನಾಗಿರ್ಬೇಕು. ಆತರ ಏನಂತಾರೆ? ಈಶ್ವರ ಅಂತ. ಆ ಅರ್ಥದಲ್ಲಿ ಈಶ್ವರ ಅಂದ್ರೆ ಯಾರು? ಇರೊಬ್ರೆ ಈಶ್ವರ. ಈಶ್ವರ ಇನ್ನೊಂದು ಅರ್ಥ ಏನು? ನರೇಶ್ವರ, ರಾಜ ಅಂತಾರೆ. ನರೇಶ್ವರ, ಕಪೀಶ್ವರ ಬಂದಿದೆ. ಕಪೀಶ್ವರ ಸುಗ್ರೀವಾದಿಗಳಲ್ಲಿ. ಆದ್ರಿಂದ ಅಲ್ಲಿ ರಿಲೇಟಿವ್ ಆಯ್ತು. ಅವಾಗ ಏನ್ ಮಾಡ್ಬೇಕಾಗ? ಈಶ್ವರ ತಮ ಅಂತ ಹೇಳ್ಬೇಕು. ಈಶ್ವರ, ಈಶ್ವರ ತಮ. ಈಶ್ವರ ಶಬ್ದ ಮುಖ್ಯಾರ್ಥ ಇಟ್ಕೊಂಡಾಗ ಯಾವುದೂ ಬೇಕಿಲ್ಲ. ಲೋಕದಲ್ಲಿರೋ ಅರ್ಥ ತಗೊಂಡಾಗ ಏನ್ ಮಾಡ್ಬೇಕು? ಅದಕ್ಕೆ ಅದ್ರ ಮುಖ್ಯಾರ್ಥ ಮಾಡಿ ಪರಮುಖ್ಯಾರ್ಥ ಮಾಡೋದು. ಅಮುಖ್ಯಾರ್ಥದಲ್ಲಿ, ಮುಖ್ಯಾರ್ಥದಲ್ಲಿ ಎಲ್ಲಾ ಪದಗಳು ದೇವರಿಗೆ ಪರಮುಖ್ಯಾರ್ಥದಲ್ಲಿ. ಕ್ಷಿಪ್ತಸ್ಸ ಈಶ್ವರ ತಮೇನ ಗಿರೀಶ ಲಬ್ಧ. ನೋಡಿ ಅದು ಪದ ಗಿರೀಶ, ಈಶ್ವರ, ಈಶ್ವರ ತಮ. ಗಿರೀಶ ಲಬ್ಧ ದೃಪ್ತೋ ವರ ಜಗತಿ ಸರ್ವ ಜನೈರವಧ್ಯ ನಾಗಂ ತ್ವವಧ್ಯ. ಅವನೇನೋ ಅವರಿಗೂ ರುದ್ರದೇವರ ವರ, ಆನೆಗೂ ರುದ್ರದೇವರ ವರ, ಇಬ್ಬರಿಗೂ ವರ ಇದೆ. ಈಗ ವೆರಿ ಇಂಪಾರ್ಟೆಂಟ್ ವರ. ಯಾಕೆ ಸಾಯಿಬಾರ ಅಂತ ಕೊಟ್ಟರೆ ಅನ್ಬ್ರೇಕಬಲ್. ವಾಚ್ ಇಟ್ಕೊಳ್ಳೋಲ್ಲ, ಗ್ಯಾರಂಟಿ ಕೊಡಲ್ಲ ವಾಚ್ಗೆ. ಯಾರು ಕೇಳ್ತಾರೆ ಅಂತ? ಪ್ರಾಣಿ ಜೀವ ಇಲ್ವಾ ಅದಕ್ಕೆ? ಚೈತನ್ಯ ಇದೆಯಲ್ಲ. ಮತ್ತೆ ಅವ್ರ ಭಾಷೆ, ಅದಕ್ಕೊಂದು ಭಾಷೆ ಇಲ್ವಾ? ನಮಗೆ ಅರ್ಥ ಆಗೋದಿಲ್ಲ ಅಷ್ಟೇ ಹೊರತು. ತಮಿಳಿಗೆ ಅರ್ಥ ಆಗಲ್ಲ ಅಂತ ತಿಳ್ಕೊಬೇಡ. ಅವ್ರ ಭಾಷೆ ಇಲ್ವಾ? ಅವ್ರಿಗೆ ಭಾಷೆ ಇದೆ. ಪ್ರಾಣಿಗಳ ಭಾಷೆ ಬಂತಲ್ಲ, ಹಿಂದೆ ಬಂದಿದೆ ಅದರೊಳಗೆಲ್ಲ. ನಕ್ಬೇಕಾರೋ ಇರುವೆ ಮುಂದೆ ಹೋಗ್ತಾ ಇತ್ತು, ಹಿಂದೊಂದು ಇರುವೆ ಹೋಗ್ತಾ ಇತ್ತು, ಎರಡು ಮಾತಾಡೋದು ದೊಡ್ಡದ ಜ್ವರ ನಕ್ಕಲು. ನನ್ನ ನೋಡಿ ಅಕ್ಕ ದೊಡ್ಡ ಗಲಾಟೆ ನಡೀತದ ಅಂತ ರಾಜ ನಕ್ಕಾಗ ಬಂದಿರಪ್ಪ ಕಥೆ ಎಷ್ಟೋ ಬಂದಿದೆ. ಅವಕ್ಕೂ ತಮ್ಮದೇ ಆದ ಭಾಷೆ ಇದೆ. ನಾಯಿ ಬಂತು, ರಾಮಾಯಣದ ನಾಯಿ ಬಂತು, ರಾಮನ ಅನ್ಯಾಯವಾಗಿದೆ, ನ್ಯಾಯ ಕೊಡು ಅಂತ ಕೇಳಲಿಲ್ಲ. ಎಷ್ಟು ಬೇಕಂತ ಎಕ್ಸಾಮ್ ಬರುತ್ತೆ. ಆದ್ದರಿಂದ ಇದ್ದೇ ಇದೆ. ಈಗ ಕೇಳೋ ಪ್ರಶ್ನೆನೇ ಅಲ್ಲ. ಯಾತಕ್ಕದು ಸೈಂಟಿಫಿಕಲಿ ಪ್ರೂವ್ಡ್. ಅದು ಪ್ರಾಣಿಗಳಿಗೂ ಏನಿದೆ. ಈಗ ಇಲ್ಲಿ ನೋಡಿ, ಬಹಳ ಅಬ್ಸರ್ವ್ ಮಾಡಿದ್ರೆ ಹೇಳ್ತಾರ. ಸೂಕ್ಷ್ಮವಾಗಿ ನೋಡಿ, ಒಂದು ಗಿಡ ತಗೊಂಡು ಕೊಡ್ಲಿ ತಗೊಂಡು ಹೋಗಿ, ಗಿಡ ಸ್ವಲ್ಪ ಬೇಕಾಗತ್ತ, ಭಯ ಆಗತ್ತಂತ. ಸೂಕ್ಷ್ಮದ ಕಾಣಿಸ್ತದೆ, ಇದೆಲ್ಲ ಕಾಣೋದಿಲ್ಲ. ಸೂಕ್ಷ್ಮ ಅಬ್ಸರ್ವ್ ಮಾಡಿದ್ರೆ ಕಾಣುತ್ತಂತೆ. ನೀರ್ ಹಾಕ್ಲಕ್ ಹೋಗಿ ಸ್ವಲ್ಪ ಇದಾಗುತ್ತೆ, ಬಡ್ಸಕ್ ಹೋದಾಗ ಖುಷಿ ಆಗುತ್ತೆ ಕೂತವ್ರಿಗೆ, ಹಾಗೆ ಸ್ವಲ್ಪ ಇದಾಗುತ್ತೆ. ಗೊತ್ತಾಯ್ತಾ? ಅದು ನಮಗೆ ನಮ್ಮ ಕಡೆಗೆ ಸೂಕ್ಷ್ಮ ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಅದಕ್ಕೆ ಜೀವ ಇದೆ ಅಂತ ಆಯ್ತಲ್ಲ. ಸೊ ಜೀವ ಇದ್ಮೇಲೆ ಅದಕ್ಕೆ ಜೀವ ಉಳಿಬೇಕು ಅಂತ ಆಸೆ ಇದೆಯಲ್ಲ. ಆದ್ರಿಂದ ಹಾಗಾಯ್ತು. ಈ ಕೃಷ್ಣದ ಹತ್ರ ಅವೆಲ್ಲ ವಿಷಗಳು ಬಂದಿದ್ದು, ಅವೆಲ್ಲ ಏನವು? ವರ ಇತ್ತು. ಬ್ರಹ್ಮದೇವ್ರ ವರ ಇತ್ತಿಲ್ಲ ಅದಕ್ಕೆ. ಹೀಗಾಗಿ ಎಷ್ಟೋ ಆಗ್ಬಿಟ್ಟು ಇನ್ನು ಆನೆ ವಾಸಿ, ವೃಕ್ಷಕ್ಕೆ ವರ ಇತ್ತಲ್ಲ. ಯಾಕೆ ಜೀವ ಇದ್ರು ಕೂಡ ಏನದು ಸ್ಟೇಬಲ್ ಅದು.
ಆನೆ ಇದು ಮೊಬೈಲ್ ಇದು ಆನೆ. ಛೇ 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 ಎಲ್ಲರೂ ನಂಬ್ತಾ ಇದ್ವಿ. ಆ ಸಿಸ್ಟಮ್ ಇಷ್ಟು ಉಪಯೋಗ ಇಲ್ಲ. ಪ್ರಾಣಿಗಳು ಎಲ್ಲರೂ ಒಂದೇನಾ? ಎಲ್ಲರೂ ಮೌಂಟ್ ಎವರೆಸ್ಟ್ ಹತ್ತಿದ್ದಾರೆ. ಹಾಗಿದ್ರೆ ಹತ್ತೋರು ನಮ್ಮತ್ತೆ ಎಲ್ಲ ಕಾಲು ಇರೋದೆ. ಎಲ್ಲರೂ ಹತ್ತಿದಾರ? ಇಲ್ಲ. ಅದೇ ರೀತಿನೇ ಏನಾಗಿರ್ತಾರೆ, ಮನುಷ್ಯ ಭಾರಿ ದೊಡ್ಡರು ಇದ್ದಾರೆ, ಭಾರಿ ಮುಖ್ಯ ಜಾಡ್ರು ಇದ್ದಾರೆ. ಪ್ರಾಣಿಗಳೆಲ್ಲ ತಾರತವೆ. ಧಿಕಾರ ಎತ್ತಾಗಿದ್ದ ಅಂತ ಹೇಳೋದಿಲ್ಲ. ಎಷ್ಟು ಬೇಕು ಕಥೆಗಳು ಅದಕ್ಕೆ. ಆಚಾರ್ಯವರ ಪರಂ ಶ್ರೀಮತ್ ಪೂರ್ಣ ಪ್ರಭುತಿ ಗುರು ಕಾರುಣ್ಯ ಸರಣಿ ಪ್ರಪನ್ನ. ಸಾವಿರ ಎಕ್ಸಾಂಪಲ್ಸ್. ಎಷ್ಟು ದೊಡ್ಡದ ಹೋದ್ರೆ ಅದೇ ದೊಡ್ಡ ಕಥೆ ಆಗುತ್ತೆ. ಹೌದು 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 ಹೌದು. ಅದಕ್ಕೆ ಜ್ಞಾನ ಎಷ್ಟಿದೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಎಷ್ಟು ಜ್ಞಾನ ಇದೆ ಅದಕ್ಕೆ? ತಿನ್ನೋ ಜ್ಞಾನ, ಇದಕ್ಕೆ ಪ್ರಾಣ ಉಳಿಸ್ಕೊಳ್ಳೋ ಇಂಥ ಜ್ಞಾನಗಳೆಲ್ಲ ಇಂಥದ್ದೆಲ್ಲ ಇದೆ. ಬಟ್ 11 ಇಂದ್ರಿಯ ಇಲ್ಲ ಅವಕ್ಕೆ. ಎಕ್ಸೆಪ್ಷನ್ ಕಪಿಗಳಿಗೇನಿತ್ತು? ಎಲ್ಲ ಇತ್ತು. ಮನುಷ್ಯಗಿಂತ ಭಾರಿ ಬೇರೆ ಇದ್ರು. ಗೊತ್ತಾಯ್ತಾ? ಪ್ರಾಣಿಗಳ ಬರೀ ಪ್ರಾಣಿ ಜನ್ಮ ಬೇರೆ, ದೊಡ್ಡವರು ಯಾವುದೋ ಕಾರಣಕ್ಕೆ ಪ್ರಾಣಿಯಾಗಿ ಹುಟ್ಟೋದು ಬೇರೆ. ಅವಾಗ ಏನಾಗಿರುತ್ತೆ ಅವರಿಗೆ? ಜಡ ಬರ್ತಾರೆ. ಜಿಂಕಿಯಾಗಿ ಹುಟ್ಟಿದ್ದ ಎಷ್ಟಿತ್ತು ಅದ್ರ ಜ್ಞಾನ ಆಗ? ಹಿಂದಿನ ಎಲ್ಲ ಜನ್ಮದ ಜ್ಞಾನ ಇದೆ. ಸೊ ಯಾರು ಪ್ರಾಣಿಯಾಗಿದ್ದಾರೆ ಇವ್ರು ಇಂಪಾರ್ಟೆಂಟ್. ಬರೀ ಪ್ರಾಣಿನ ಬರೀ ಪ್ರಾಣಿ ಅದೆಂಥದ್ದು? ಅದು ಭೋಗ ಜನ್ಮ ಅಷ್ಟೇ, ಭೋಗ ಶರೀರ, ಬೇರೆ ಇಲ್ಲ ಅದಕ್ಕೆ. ಏನು ಬರೀ ತಿನ್ಬೇಕು, ಇದು ಮಾಡ್ಬೇಕು, ಕೊನೆಗೆ ಒಚ್ಕೊಂಡು ಸಾಯ್ಬೇಕಷ್ಟೇ, ಬೇರೆ ದಾರಿ ಇಲ್ಲ. ಅದು ಪ್ರಾಣಿಗೆ ಕೊಂದಾಕತ್ತೆ, ಅಲ್ಲಿಗೆ ಪಾಪ ಮುಗಿತದ್ರು. ಇದಾಗಿ ಇವರು ಕಪಿಗಳೆಲ್ಲ ಅವ್ರು ಏನ್ ಮಾಡಿದ್ದಾರೆ? ಸಾಧನೆಗೋಸ್ಕರ ಇವ್ರು ಸಾಧನೆ ಅಲ್ಲ ಇವರಿಗೆಲ್ಲ. ಅದರಿಂದ ಪಾಪ ಪುಣ್ಯ ಲೇಪ ಇಲ್ಲ. ಈ ಜೈಲಲ್ಲಿ ಇದ್ದಾನೆ, ಈಗ ಜೈಲಲ್ಲಿ ಇದ್ದಾನೆ, 3 ವರ್ಷ ಬಿಟ್ಟು ಬಿಡ್ತಾರೆ. ಬಟ್ ಅಲ್ಲೇ ಕಿತಾಪತಿ ಮಾಡಿದ್ರೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ಗೊತ್ತಾಯ್ತಾ? ಬಟ್ ಸಾಮಾನ್ಯವಾಗಿ ಏನಾಗಲ್ಲ ಅಲ್ಲಿ ಜನರಲ್ಲಿ, ಯಾಕೆ ಫುಲ್ ಕಂಟ್ರೋಲ್ ಇರುತ್ತೆ. ಭಾಳ ಇಷ್ಟ ಇದ್ರು ಕೂಡ ಏನ್ ಮಾಡಕ್ಕೆ ಭಾಳ ಚಾನ್ಸ್ ಕೊಡೋ ಭಾರಿ ಕಡಿಮೆ. ಭಾರಿ ಇದ್ದ ಗುಂಡ ಮಾಡ್ತಾರಂತೆ ಕೆಲಸನ, ಕೆಲವ್ರು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಥರ ಅದು ಭೋಗ ಶರೀರ ಅಷ್ಟೇ. ಅದ್ರ ಒಳ್ಳೆ ರೀತಿ ಹೇಳ್ಕೊಂಡ್ಬಿಟ್ರೆ ಏನ್ ಮಾಡ್ತಾರಾಗ? ಬೇಗ ಬಿಡ್ತಾರೆ. ಅದು ಬೇರೆ. ಆ ದೃಷ್ಟಿಯಲ್ಲಿ ಯಾವುದೇ ಜನ್ಮನ ವಿರೋಧ ಕೇಳಿದಾರಲ್ಲ ವಸುಗಳು, ಹುಟ್ಟಿದ ತಕ್ಷಣ ವಾಪಸ್ ಬರ್ಬೇಕು. ಅಡ್ವಾಂಟೇಜ್ ಇವ್ರಿಲ್ಲ. ಭಾಳ ಮೇನ್ ವ್ಯಕ್ತಿ ಆದ್ದರಿಂದ 8 ದಿನದ ಆಯುಷ್ಯನ ಹೊಂದಿರ್ಬೇಕು. ಪಾಪ ಪುಣ್ಯದ ಲೆಕ್ಕ ಭಾರಿ ಕಷ್ಟ. ನಮ್ಮ ಬರೋ ಸಣ್ಣ ಪುಟ್ಟ ಏನಲ್ಲ, ನಮ್ ಇಂಕೇಳಿ ಭಾರಿ ಏನಿರೋದಿಲ್ಲ. ಅದು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇಟ್ಟಿರ್ಬೇಕು. ಗೊತ್ತಾಯ್ತಾ? ನಮ್ಮ ಲಿಮಿಟೆಡ್ ಇನ್ಕಮ್ಗೆನೆ ನಾವು ಇನ್ನೊಬ್ಬ ನಡ್ಸಿರ್ಬೇಕಾದ್ರೆ ಆ ದೈತ್ಯರಿಗೆಲ್ಲ ಎಷ್ಟಿರುತ್ತೆ ಪಾಪ, ಸಿಕ್ಕಾಬಟ್ಟೆ ಇರುತ್ತೆ. ದೇವತೆಗಳಿಗೆ ಪುಣ್ಯ ಭಾರಿ ಇರುತ್ತೆ, ಅವ್ರ ಲೆಕ್ಕನೇ ಬೇರೆ. ಇದು ಅಂಥವ್ರ ಕಥೆ, ಇದು ಬರೀ ಕಥೆ ಅಲ್ಲ. ಹಾಗೆ ಎಲ್ಲರೂ ಅವಧ್ಯರಾಗಿದ್ರೆ ಅವಧ್ಯರ ಹತ್ತಕ್ಕಾದ್ರೂ ವರ ತಗೊಂಡ್ರು, ಸಾಧನೆ ಇದೆ ಅದ್ರಲ್ಲಿ. ನಾವೆಲ್ಲ ಎಲ್ಲರೂ ಅವಧ್ಯರಲ್ವಲ್ಲ. ಅದೇ ರೀತಿ ಅವರು ಅವಧ್ಯರಾಗಿದ್ರೆ ಎಕ್ಸೆಪ್ಷನ್, ಅದು ವರ ತಗೊಂಡು. ಉಳಿದವರಿಗೆ ಇವರೆಲ್ಲ ಪ್ರಾಣಿ ಜನ್ಮ ಬರ್ಲಿಕ್ಕೆ ಕಾರಣ ಕಿತಾಪತಿ ಅವರೆಲ್ಲ ಆ ರೂಪ ತಗೊಂಡ್ರೆ ಗೊತ್ತಾಗಲ್ಲ ಅಂತ ಬಂದರು ಅವರು. ಗೂಢ ಬಂದರು, ವೇಷಾಂತರ ಮಾಡ್ಕೊಂಡ್ ಬಂದ್ರೆ ಆಗೋ ಹಾಗೆ ಮರದ ರೂಪದಲ್ಲಿ ಬರೋದು. ದಂಪದ ಬಿದ್ಬಿಡೋದು ಮೇಲೆ, ಯಾವ ಥರ ಮಾಡೋದು. ದೃಢವರ್ತ ಬರಲಿಲ್ಲ ಬೇರಿಗೆ ದೃಢ ಬಿಸಾಕೋದು ಅಂತ ಅವ್ರು ಯಾವುದೇ ಐಡಿಯಾ ಇಟ್ಕೊಂಡಿರ್ತಾರೆ. ಅದೆಲ್ಲ ಯಾವುದಕ್ಕೋಸ್ಕರ? ಪಾಪ ಕಾರ್ಯವನ್ನು ಮಾಡ್ಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರು ಟ್ರೈ ಮಾಡ್ತಾರೆ. ಇವರು ಪುಣ್ಯ ಕಾರ್ಯ ಮಾಡ್ಲಿಕ್ಕೆ ಅನುಕೂಲ ಆಗೋ ರೀತಿ ಇವರು ಟ್ರೈ ಮಾಡ್ತಾರೆ. ಸೊ ಉಳಿದ ಸಾಮಾನ್ಯವಾಗಿ ಪ್ರಾಣಿಗಳು ಅಂದ್ರೆ ಏನರ್ಥ? ಸಾಮಾನ್ಯವಾಗಿ ಪ್ರಾಣಿಗಳು ಅಂದ್ರೆ ಏನು? ಪಾಪ ಅನುಭವಿಸೋ. ಅದಕ್ಕೆ ಅವಕ್ಕೆ ಏನಿಲ್ಲ, ಪುಣ್ಯ ಪಾಪದ ಲೇಪ ಇಲ್ಲ. ಗೊತ್ತಾಯ್ತಾ? ಆದ್ರೆ ಉಳಿದು ಇಂಥ ಪ್ರಸಂಗ ಬಂದ ಹಾಗೆ ಕಪಿಗಳು ಎಂಥ ಸಾಧನೆ ಮಾಡಿರ್ತಾರೆ. ಪುಣ್ಯಪ್ಪ ಲೇಪ ಇಲ್ಲ ಅಂದ್ರೆ ಗೋವಿಂದ ಅವರಿಗೆ ದೊಡ್ಡ ಪ್ರಸಾದಾಂಗಮಿ ಮಾರುತಿ ಹನುಮದ್ ರೂಪ ಎಂಥ ಸಾಧನೆ ಮಾಡಿದ್ರು. ಕಪಿ ರೂಪ ಅಷ್ಟೇ ಅವರಿಗಿದೆ. ಯಾರು ಅದಕ್ಕಾಗಿ ಬಂದಿರ್ತಾರೆ, ವೇಷ ಮಾತ್ರ ಬದಲೇ ಹೊರತು ವ್ಯಕ್ತಿತ್ವ ಹಾಗೆ. ಉಳಿದವ್ರಿಗೆ ಆಗಲ್ಲ. ಆ ಕಾಲಕ್ಕೆ ಏನಾಗ್ಬಿಡುತ್ತೆ ಎಲ್ಲ ಅವರಿಗೆ, ಎಲ್ಲ ಮುಚ್ಚೋಗ್ಬಿಡುತ್ತೆ. ಇಲ್ಲಿ ಮಾಡಿದ್ದೆ ಅನುಭವಿಸೋದು ಅಷ್ಟೇ ಕೆಲಸ, ಬೇರೆ ಇಲ್ಲಿ. ನಾವೇನ್ ಮಾಡ್ತೇವೆ? ಕೋಮಾದಲ್ಲಿದ್ದ ನೋಡ್ತೇವೆ. ನಮ್ಮ ಪ್ರಕಾರ ಅವ್ನಿಗೇನು ಗೊತ್ತಾಗ್ತಾ ಇಲ್ಲ, ನಾವು ಪಾಪ ಅಂತೇವೆ. ಅದಕ್ಕೆ ಅವ್ನಿಗೇನಿಲ್ಲ, ಅದು ಕೂಡ ಇಲ್ಲ ಪಾಪ, ಆ ದುಃಖದಲ್ಲಿದ್ದ. ಅದು ದುಃಖ ಅನುಭವದಲ್ಲ ಅದೀಗ. ಅವ್ನಿಗೆ ಆಕ್ಚುಲಿ ಏನಿಲ್ಲ, ಆ ಬಗ್ಗೆ ಎಚ್ಚರ ಇಲ್ಲ. ಬಟ್ ಏನಿದೆ ಈಗ ನಮಗ್ ಗೊತ್ತು, ಅಯ್ಯೋ ಪಾಪ ಹೇಗಿದ್ದ ನೋಡಿದಿರ ಅಂತ ಹೇಳಿ. ಅದು ದುಃಖನೂ ಸುಖನ ಆಗಿದ್ರದ, ಸುಖ ಆಗಿದ್ದು ಎಲ್ಲರೂ ಕೋಬಾಕ್ ಹೋಗ್ಬಿಡೋದಾಗಿತ್ತು. ಅಲ್ಲೇ ಅಲ್ಲಿ ಇಜೆಸ್ಟ್ ಕೋಬಾಕೋಬರಿಗೆ ಹೋಗ್ಬಿಟ್ರೆ ಬೋದು ನಿಶ್ಚಿತ ಆಯ್ತಾ? ಅಲ್ಲ, ಒಳ್ಳೇದು ಕೆಟ್ಟದಂತ ಗೊತ್ತಿರೋದಕ್ಕೆ ಏನಂತಾರ ಅದನ್ನ ಇನ್ನೂ ಸ್ವಾರಸ್ಯ ಹೇಳ್ತಾರೆ ಆಚಾರ್ಯರು, ಬಹಳ ತಮಾಷೆ. ಆಕ್ಚುಲಿ ದುಃಖ ಇಲ್ಲ ಅಲ್ಲ, ದುಃಖ ಭಾರಿ ಇದೆ ಅವನಿಗೆ. ಅವನಿಗೆ ಗೊತ್ತಾಗಲ್ಲ ಅಷ್ಟೇ ಹೊರತು ಮೂರ್ಛಾವಸ್ಥೆ ಭಾರಿ ದುಃಖಕರ. ತಿಳಿತಾ? ಯಾರಿಗೆ ಗೊತ್ತಾಗುತ್ತೆ? ಅದು ಮೂರ್ಛೆ ರೋಗ ಇತ್ತು ಅವ್ರಿಗೆ ಗೊತ್ತಾಗುತ್ತೆ. ಈ ಮೂರ್ಛೆ ಬೇರೆ, ಮೂರ್ಛೆ ರೋಗ ಬೇರೆ. ಅವ್ರಿಗೆ ಗೊತ್ತಾಗುತ್ತೆ. ಎಷ್ಟು ಭಯ, ಎಷ್ಟು ಇದಾಗ್ಬಿಟ್ಟಿರ್ತಾರೆ ಗೊತ್ತವನ, ಎಷ್ಟು ವೀಕ್ನೆಸ್ ಬಂದಿರುತ್ತೆ ಅವನಿಗೆ. ಬಿದ್ದು ಬಿಟ್ಟಿರ್ತಾರಲ್ಲ ಪಾಪ, ಚೇತು ತುಂಬ ಹೊತ್ತು ಬೇಕು, ಅಷ್ಟು ಅದೇ ಕುಗ್ಗೋಗ್ಬಿಟ್ಟಿರ್ತಾರೆ. ಅದು ದುಃಖ ಇದ್ದೇ ಇದೆ. ನೋಡೋದಕ್ಕೆ ಏನಿಲ್ಲ, ಸುಮ್ಮನೆ ಮೂವ್ಮೆಂಟ್ಗಳೆಲ್ಲ ಮಲಗಿರ್ತಾರೆ. ನಮಗೆ ಗೊತ್ತಾಗಿದ್ದಕ್ಕೆ ಅಯ್ಯೋ ಪಾಪ ಅಂತ ಹೇಳೋರು.
ಅದು ದುಃಖನೇ ಆಗದೆ ಹೋಗಿದ್ರೆ ವೆರಿ ಹ್ಯಾಪಿ ಬಿಡಿ, ನಮ್ಗಿಂತ ಎಷ್ಟೋ ವಾಚಿ ಪಾಪ ಅನ್ಕೊಂಡು ಹೋಗ್ಬೋದಾಗಿ, ಯಾರು ಹಾಗೆ ಹೋಗೋದಿಲ್ಲ. ಆದ್ದರಿಂದಾನೆ ಪ್ರಾಣಿಗಳಿಗೆ ಏನಿಲ್ಲದೆ ಹೋದ್ರು ಏನಾಗಿದೆ ಅವರಿಗೆ ಈಗ ಅನುಭವ ಆಗೇಬೇಕು ಅವ್ರಿಗೆ, ದುಃಖಾನುಭವ. ದುಃಖಾನುಭವ ಆಗುತ್ತೆ, ಅದೆಲ್ಲ ಗೊತ್ತಿಲ್ಲ ಕಾರಣಗಳೆಲ್ಲ, ಇಲ್ಲಿ ಪಾಡಿದ ಪಾಪಿ ಅನುಭವಿಸ್ತಾರೆ ಅಷ್ಟೇ. ಈ ಪಾಪಿಗಳಾದವ್ರಿಗೆ ಗೊತ್ತಿರುತ್ತೆ, ಆದ್ದರಿಂದ ಪಾಪನೂ ಅಷ್ಟೇ ಬರುತ್ತೆ, ಯೋಗ್ಯರಿಗೆ ಗೊತ್ತಿರುತ್ತೆ, ಅವ್ರಿಗೆ ಪುಣ್ಯನೂ ಅಷ್ಟೇ ಬರುತ್ತೆ. ಅದೇ ಅಲ್ಲ ಇದೆ ಕ್ಷುದ್ರ ಎಲ್ಲ ಪಾಪಗಳು ವೆರೈಟಿ ಹೋಗ್ತಾರೆ. ಕ್ಷುದ್ರ ಪಾಪ, ಪಾಪ, ಮಹಾ ಉಪಪಾತಕ, ಮಹಾಪಾತಕ, ಮಹಾಮಹಾಪಾತಕ, ಮಹಾಮಹೋಪಾತಕ, ಭಾರಿ ಭಾರಿ ಕ್ಲಾಸಿಫಿಕೇಶನ್. ಅದ್ರಾಗ ಎಷ್ಟೆಷ್ಟು ಪನಿಷ್ಮೆಂಟ್ ಮತ್ತೆ ಅದ್ರ ಯಾವ್ಯಾವ ರೀತಿ ಕೆಲವು ಯುಗಗಟ್ಟಲೆ ಪನಿಷ್ಮೆಂಟ್, ಒಂದು ಯುಗ ಪೂರ್ತಿ, ಕೆಲವು 4 ಯುಗ ಪೂರ್ತಿ, ಕೆಲವು ಅನೇಕ ಮಹಾಯುಗಗಳು ಪೂರ್ತಿ, ಕೆಲವು ಕಲ್ಪ ಪೂರ್ತಿ, ಕೆಲವಕ್ಕೆ ಅಂದಂತಮಸ್ಸೆ. ಇಷ್ಟು ಪಾಪಗಳು ವೆರೈಟಿ ಇದೆ ಅದ್ರ. ಕ್ಷಿಪ್ತಸ್ಸ ಈಶ್ವರ ತಮೇನ ಗಿರೀಶ ಲಬ್ಧಾತ್ ದೃಪ್ತೋ ವರಾಜ್ಯಗತಿ ಸರ್ವಜನೈರ. ಸಾಮಾನ್ಯವಾಗಿ ದೊಡ್ಡ ಪೋಸ್ಟ್ ಹೋದಾಗ ಏನಾಗಬೇಕು ಅಂದ್ರೆ ವಿನಯ ಬರಬೇಕು, ತೃಪ್ತ ದರ್ಪ ಬರುತ್ತೆ. ಅಧಿಕಾರದ ದರ್ಪ ಅಂತ ಕರೆಯೋದಿಲ್ಲ, ದರ್ಪ ಬರಬಾರದು. ಅದ್ರ ರೆಸ್ಪಾನ್ಸಿಬಿಲಿಟಿ ಅರ್ಥ ಮಾಡಿಕೊಂಡು ಆದಷ್ಟು ಯಶಸ್ವಿಯಾಗಿ ನಿರ್ವಹಣೆ ಮಾಡಬೇಕು. ಯಾತಕ್ಕೋಸ್ಕರ ನೇಮಿಸಿದ್ದಾರ ಚೆನ್ನಾಗಿ ನಡೆಸಬೇಕು ಅಂತ ಹೇಳಿ ಬರೀ ಹಂಬಲ್ ಆಗಿರ್ತಾರೆ. ಎಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳಿರ್ತಾರೆ, ನಾವು ಬ್ರಾಹ್ಮಣರು ಕೂಡ ಆಗಿರೋದಿಲ್ಲ. ಸಾಮಾನ್ಯ ಎದ್ದಿದ್ದು ಅವರೇ ನಮಸ್ಕಾರ ಅಂತಾರೆ, ಅಷ್ಟರ ಮಟ್ಟಿಗೆ ಅವರಲ್ಲಿ ಏನಿರುತ್ತೆ, ವಿನಯ ಇರುತ್ತೆ. ಈಗಿನ ಕಾಲಕ್ಕೂ ಆಶ್ಚರ್ಯ ಅಂತ ಕೇಳಿ, ಈಗಿನ ಕಾಲಕ್ಕೂ ಕೂಡ ಅಂಥವ್ರು ಇರ್ತಾರೆ. ಕೆಲವು ತಿರುಕೊಡೋದು ನೋಡೋದಿಲ್ಲ, ದೊಡ್ಡಕ್ಕೆ ಅರ್ಧ ಗಟ್ಟಿಬೇಕು ಅವರು, ಮುಂದೆ ಕೂತಿದ್ದು ನೋಡಿರ್ತಾರೆ, ಈ ಕಡೆ ಕಣ್ಣು ಹಾಕೋದಿಲ್ಲ, ಅಷ್ಟು ಸೊಕ್ಕಿರುತ್ತೆ. ಆಮೇಲೆ ಇದು ಮಾಡ್ಬೇಕು, ಆಮೇಲೆ ನೋಡಿ ಈಗ ನೋಡ್ತಾರೆ, ಅದಕ್ಕೆ ಸಾರಿ ಕೂಡ ಬಂದ್ರೆ ಈಗ ನೋಡ್ತಾರೆ, ನೋಡಿ ಬೈಲಿಕ್ಕೆ ಶುರು ಮಾಡೋದು ಫಸ್ಟ್ ಅವರು. ಅದು ದರ್ಪ. ಇವರೆಲ್ಲ ಅಂಥವ್ರು. ವರ ಗಿರೀಶ ಲಬ್ಧಾತ್ ದೃಪ್ತಃ ವರಾತ್ ದೃಪ್ತೋ ವರಾತ್ ಜಗತಿ ಸರ್ವಜನೈರವಧ್ಯ. ಇದೆಲ್ಲ ಒತ್ತು ಕೊಡ್ತಾರೆ. ಇದ ಹೋಗಿದ್ರೆ ಏನಾಗ್ತಿರ್ಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ. ನೋಡಿದಾಗಲೂ ಅವ್ನ ಬ್ಯಾಕ್ಗ್ರೌಂಡ್ ಗೊತ್ತಾದಾಗ ಶಕ್ತಿ ಏನು ಅಂತ ಗೊತ್ತಾಗ್ತದೆ. ನಾಗಂತು ಅವಧ್ಯಮಭಿಯಾಪಯತೆ ತಥೋಗ್ರೇ ಪಾಪಃ ದುರಂತ ಮಹಿಮಂ ಪ್ರತಿ ವಾಸುದೇವಂ. ನಾಗಂತು ಅವಧ್ಯಂ ಅಭಿಯಾಪಯತೆ. ಆನೇನ್ ಬಿಟ್ಟ ಕೃಷ್ಣನ ಮೇಲೆ ಫಸ್ಟ್, ತನಗೂ ವರ ಇದೆ ಅದಕ್ಕೂ ವರ ಇದೆ, ಫಸ್ಟ್ ಆನೇನ್ ಬಿಟ್ಟ. ಭಗದತ್ತರಿಗೆ ಆನೆ ಇತ್ತಲ್ಲ ಸುಪ್ರತೀಕ, ಅಲ್ಲಿ ನಡೆದಿತ್ತು. ತಥೋ ಅಗ್ರೇ ಪಾಪೋ ದುರಂತ ಮಹಿಮಂ ಪ್ರತಿ. ಇದು ದಿಗ್ಗಜ ಅಲ್ಲ, ಇದು ದಿಗ್ಗಜ ಇನ್ನೂ ಗ್ರೇಟ್. ಅದು ದಿಕ್ಕನ್ನೇ ರೆಸ್ಪಾನ್ಸ್ ಫುಲ್ ಹೊರತದು ಭೂಮಿನ ಭಾರತದೊಳಗೆ. ಅಂಥ ಗಜ ಅಲ್ಲ ಇದು, ಅದು ಸಾತ್ವಿಕ. ಅದು ಶಕ್ತಿ ಇದೆ, ಸಾತ್ವಿಕ. ಇದು ತಾಮಸ. ಇದು ದುರಂತ ಮಹಿಮಂ. ಕೃಷ್ಣನ ಮೇಲೆ ಕಳಿಸ್ಕೊಟ್ಟ, ಹೋಗಿ ಹೊಡೀಲಿ ಅಂತೇಳಿ. ಕೃಷ್ಣ ಯಾರು? ದುರಂತ ಮಹಿಮಂ ಅಂತ ಅಂದ್ರೆ ದುರಂತ, ಕನ್ನಡದಲ್ಲಿ ದುರಂತ ಅದೇನಾಗುತ್ತೆ, ಅದು ತರ ಟ್ರಾಜಿಕ್ ಆಗುತ್ತೆ, ಆಗಲ್ಲ. ಅಂತವಿಲ್ಲದ ಮಹಿಮ, ದುರಂತ ಮಹಿಮ. ಕೊನೆಗೆ ಅಗಮ್ಯ ಮಹಿಮಾ ಲೋಕೆ ಇದ್ದ ಹಾಗೆ ದುರಂತ ಮಹಿಮಾ ಅಂದ್ರೆ ಅಗಮ್ಯ ಅಂತ ತಿಳಿಯೋದಿಲ್ಲ, ದುರಂತ ಅಂದ್ರೆ ಏನು, ಕೊನೆನೇ ಇಲ್ಲ. ದೈವೋದಾಪುರಗಳಂತ ಯದ್ಗುಣಾನ ಮಜಾದಯ. ದುರಂತ ಅಂತ ತಿಳ್ಕೋಬೇಕು. ಅಗಮ್ಯ ಅಂದ್ರೆ ಏನು, ಅರ್ಥ ಆಗೋದಿಲ್ಲ ಅಂತ. ಗಮ್ಯ ಅಂದ್ರೆ ತಿಳಿಯೋದು, ಅಗಮ್ಯ ಅಂದ್ರೆ ತಿಳಿಲಕ್ಕಾಗದ ಮಹಿಮೆ. ಅವ್ರ ಮಹಿಮೆ ನಮ್ಗೆ ಅರ್ಥನೇ ಆಗೋದಿಲ್ಲ, ಅಷ್ಟು ದೊಡ್ಡವರು ಅಂತ ಅರ್ಥ. ಪಾಪ ಅಂದ್ರೆ ಯಾರು? ಇವನಿಗೆ ಪಾಪ ಅಂತೆ. ಪಾಪಿಷ್ಠನಾದ ಅವನು ಯಾರು? ಪಾಪಿಷ್ಠನಾದ ಯಾರು? ಆ ಮಾವಟಿಗೆ. ಮಾವತ ಏನು ಮಾಡದ? ಆಂಜನೇಯ ಕಳಿಸ್ಕೊಟ್ಟ ಫಸ್ಟ್. ದುರಂತ ಮಹಿಮಂ ಪ್ರತಿ ವಾಸುದೇವ. ಮತ್ತೆ ವಾಸುದೇವಂ ಹಾಕಿದ್ರು. ವಾಸುದೇವ ಯಾರು? ಸಂಸಾರ ಬಂಧನ ಬಿಡುಗಡೆ ಮಾಡ್ತಕ್ಕಂಥವ್ರು. ಎಷ್ಟು ಜನದ್ದು ಈಗಲೇ ಅನಂತ ಆಗೋಗ್ಬಿಟ್ಟಿದೆ. ಅನಾದಿ ಕಾಲದಿಂದ ಮಾಡ್ತಾನೆ ಇದ್ದಾನೆ, ಈಗ ಮಾಡ್ತಾನೆ, ಮುಂದೆ ಅನಂತ ಕಾಲದವರೆಗೆ ಮಾಡ್ತಾನೆ. ಅಂಥವನ ಮೇಲೆ ಯಾರು ಕಳಿಸಿದ್ದೇನೆ ಇವನು? ಇದನ್ನ ಅಂದ್ರೆ ತಮಾಷೆ. ದುರಂತ ಮಹಿಮಂ ಪ್ರತಿ ವಾಸುದೇವ. ಬಂಧ ಮೋಚಕರ ಮೇಲೆ ಬಂಧನ ಮಾಡಕ್ ಕಳಿಸ್ತಾರ? ಹೇಳಿದ ಬೆಂಕಿ ಮೇಲೆ ಇರುವೆ ಬಿಟ್ಟಾಗತ್ತೆ. ಏನಾಗತ್ತದ? ಅದು ಅರ್ಸಕ್ಕಾಗೋದಿಲ್ಲ, ಬದುಕಲಿಕ್ಕೆ ಆಗಲ್ಲ, ಪಟ್ ಅದು ಸುಟ್ಟೋಗ್ಬಿಡೋದು ಅಂತ ಸ್ಥಿತಿ. ಪ್ರತಿ ಪದ ಉಪಯೋಗಿಸ್ಬೇಕಾದ್ರೂ ಕೂಡ ಎಷ್ಟದಕ್ಕೆ ಔಚಿತ್ಯ ಇರುತ್ತೆ ಗಮನಿಸ್ಬೇಕಲ್ಲ. ವಿಕ್ರೀಡ್ಯತೇನ ಕರಿಣಾ ಭಗವಾನ್ ಸ ಕಿಂಚಿತ್ ಹಸ್ತೆ ಪ್ರಗೃಹ್ಯ ವಿನಿಕೃಷ್ಯ ನಿಪಾತ್ಯ ಭೂಮೌ ಕುಂಭೇ ಪದಂ ಪ್ರತಿನಿಧಾಯ ವಿಷಾಣ ಯುಗ್ಮಂ ಉತ್ಕೃಷ್ಯ ಹಸ್ತಿಪ ಮಹನ್ ನಿಪಪಾತಸೋಪಿ. ವಿಕ್ರೀಡ್ಯ ತೇನ ಕರಿಣಾ ಭಗವಾನ್ ಸಹ ಕಿಂಚಿತ್ ಹಸ್ತೆ ಪ್ರಗೃಹ್ಯ ವಿನಿಕೃಷ್ಯ ನಿಪಾತ್ಯ ಭೂಮೌ ಕುಂಭೇ ಪದಂ ಪ್ರತಿನಿಧಾಯ ವಿಷಾಣ ಯುಗ್ಮಂ ಉತ್ಕೃಷ್ಯ ಹಸ್ತಿಪಂ ಅಹತ್ ನಿಪಪಾತ ಸಹ ಅಪಿ. ಏನಾಯ್ತೀಗ?
ವಿಕ್ರೀಡ್ಯತೇನ. ಕೃಷ್ಣ ಮೊದ್ಲು ಏನ್ ಮಾಡಿದ, ಸ್ವಲ್ಪ ಹೊತ್ತು ಆಟ ಆಡಿದಾರೆ ಜೊತೆಗೆ, ಆಟ ಆಡಿದ. ಕರಿಣ ತೇನ ಕರಿಣ ವಿಕ್ರೀಡ್ಯ. ಎಷ್ಟೊತ್ತು ಕರಿಣ ಭಗವಾನ್ ಸ ಕಿಂಚಿತ್, ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಏನಾಗಬಾರ್ದಿಲ್ಲ ಹೋದ್ರೆ ಆನೆ ಜೊತೆ ಆಟ ಆಡ್ತಾರೆ ಅಂದ್ರೆ ಭಾರಿ ಗ್ರೇಟ್ ಅದು. ಆಟನೇ ಒಂದು ಗ್ರೇಟ್ ಅದು, ಅದನ್ನು ತೋರಿಸ್ದ. ಆಮೇಲೆ ಹೊಡೆದ. ಇಲ್ಲವ್ರು ಏನಾಗುತ್ತೋ, ಸ್ವಲ್ಪ ಆಟಕ್ಕೆ ಸಿಗ್ಬೇಕಾಗಿತ್ತು, ನೋಡ್ಕೊತಿತ್ತು. ಅದು ಚಾನ್ಸಸ್ ಸಿಗಲಿಲ್ಲ ಆನೆಗೆ ಅಂತ ಆಗಬಾರ್ದು. ಆನೆಗೆ ಚಾನ್ಸ್ ಕೊಟ್ಟು ಏನೋ ಮಾಡಕ್ ಬರಲ್ಲ ಅಂತ ಜಗತ್ತು ತಿಳಿಸಿ ಆಮೇಲೆ ಹಿಡಿತಾರೆ. ಮಲ್ಲರನ್ನು ಹಾಗೇನೆ ಒಂದೇಟಿ ಹೊಡೆಯೋದಿಲ್ಲ. ಮಲ್ಲ ಯುದ್ಧ ಬರೋದಿಲ್ಲ ಅಂತ ಆಗಬಾರ್ದು. ಮಲ್ಲ ಯುದ್ಧ ಬರುತ್ತೆ ಅಂತ ತೋರಿಸಿ ಆಮೇಲೆ ಹೊಡೆಯೋದು. ಇಲ್ಲವ್ರು ಏನಾಗುತ್ತೆ, ಒಬ್ಬ ಬಾಡಿ ಜಟ್ಟಿ ಇರ್ಬೋದು, ಶೂಟ್ ಮಾಡಿ ಸತ್ತು ಹೋಗ್ತಾನೆ ಅವನು. ಮಲ್ಲ ಯುದ್ಧದಲ್ಲಿ ಗೆದ್ದಾಗಲ್ಲ ಅದು, ಗೊತ್ತಾಯ್ತಿಲ್ಲ. ಅವ್ರು ಮಲ್ಡರ್ ಆರ್ಥದಲ್ಲಿ ಮಲ್ಡರ್ ಇದ್ದಾಗ ಯುದ್ಧ ಅಂತ ಕರೆಯೋದಿಲ್ಲ. ಅದ್ರ ಯುದ್ಧ ಆದಾಗ ಅದು ಬೇರೆ, ಅಲ್ಲಿ ಯಾರು ಹೊಡಿತಾರೆ ಅದು ವಿಚಾರ ಬೇರೆ. ವಿಕ್ರೀಡ್ಯತೇನ ಕರಿಣ ಭಗವಾನ್ ಸಹ ಕಿಂಚಿತ್ ಹಸ್ತೆ, ಕಿಂಚಿತ್ ಮುಂದಕ್ಕೂ ಅನ್ವಯ, ಕಿಂಚಿತ್ ಸ್ವಲ್ಪ ಹಿಡ್ಕೊಂಡ ಅದನ್ನ ವಿನಿಕೃಷ್ಯ ಎಳೆದ. ಫಸ್ಟು ಆಟ ಆಡದ, ಆಮೇಲೆ ಹಿಡ್ದ, ಎಳೆದ, ನಿಪಾತ್ಯ ಭೂಮಿಯನ್ನು ಬಿಡಿಸ್ದ. ಕುಂಭೆ ಪದಂ ಪ್ರತಿನಿಧಾಯ, ಅದ್ರ ಕುಂಭಸ್ಥಳದಲ್ಲಿ, ಈ ಕೊಡ ಅಂತ ಅರ್ಥ ಮಾಡಬಾರದು. ಕುಂಭ ಅಂದ್ರೆ ಇಲ್ಲಿ ಕುಂಭಸ್ಥಳ ಅಂತ ಅರ್ಥ. ಆನೆಯ ಕುಂಭಸ್ಥಳದ ಮೇಲೆ ಬಂತಲ್ಲ, ಪಾಂತಸ್ಮಾನ್ ಪುರೂತ ವೈರಿ ಮಾತಂಗ ಮಧ್ಯ ಘಟಾ ಕುಂಭೋಚ್ಚಾತ್ರಿ, ಅದ್ರ ಮೇಲೆ ಕುಂಭೇ ಪದಂ ಪ್ರತಿನಿಧಾಯ ಒಂದು ಅಲ್ಲಲ್ಲ ಕುಂಭಸ್ಥಳ. ಆನೆ ಕರೆಕ್ಟ್ ಇಂತ ಹೊಡಿತಾರಲ್ಲ ಆನೆಗೆ, ಅದು ಕುಂಭಸ್ಥಳ. ಏಟು ಬಿದ್ರೆ ಏನಾಗತ್ತೆ ಅಲ್ಲಿಗೆ, ಇಲ್ಲದ್ರೆ ಭಾರಿ ಸ್ಟ್ರಾಂಗ್ ಅದು. ಸಿಂಹ ಏನಾದ್ರು ಅಲ್ಲಿ ಕರೆಕ್ಟ್ ಅಲ್ಲಿಗೆ ಹರತ್ತದು, ಹಾರಿ ಹೊಡೆಯುತ್ತ ಸತ್ತು. ಅಕಸ್ಮಾತ್ ಹೊಡಿ ಬಿದ್ದು ಗುರಿ ತಪ್ಪಿತು ಅಂದ್ರೆ ಹೋಯ್ತು ಸಿಂಹ ಅಂತ ಅರ್ಥ. ಏನ್ ಮಾಡಿ ಕೆಳಗೆ ತುಳಿದು ಬಿಟ್ರೆ ಮುಗಿತು, ಅಪ್ಪಚ್ಚಾಗೋಗುತ್ತೆ. ಅಲ್ಲಿ ಶಕ್ತಿ ಇರೋದು ಅದಕ್ಕೆ, ಡೈರೆಕ್ಟ್ ಅಟ್ಯಾಕ್ ಮಾಡೋದು ಹೋಗಿ. ವೀಕೆಸ್ಟ್ ಪಾಯಿಂಟು ಅದಕ್ಕೆ. ಇವರಿಗೆ ಅದು ಸಿಕ್ಕರೆ ಇಲ್ದವ್ರ ಕತೆ ಮುಗೀತು. ಇದರಲ್ಲಿ ಕಿತ್ತು ಬಿಟ್ರೆ ಉಗುರಿಲೆ ಬಾಯಿಲೆ ಅದು ಶಕ್ತಿ ಅದಕ್ಕಿಲ್ಲ, ಹೋಯ್ತದೆ. ವಿಕ್ರೀಡ್ಯತೇನ ಕರಿಣಾ ಭಗವಾನ್ ಸ ಕಿಂಚಿತ್ ಹಸ್ತೆ ಪ್ರಗೃಹ್ಯ ವಿನಿಕೃಷ್ಯ ನಿಪಾತ್ಯ ಭೂಮೌ. ಇದೆಲ್ಲ ಯಾತಕ್ಕೆ ಒತ್ತು ಹೇಳ್ತಾರೆ ಅಂದ್ರೆ, ರುದ್ರದೇವರ ಮೊದಲೇ ಆನೆ ಹಾರೆಗೆ ಆ ಹೊರಡು ಇಲ್ದರೆ ಏನ್ ಮಾಡತ್ತದ, ಆನೆ ಕೋಪ ಬಂದ್ರೆ ಸಾಕು, ಅದು ಮಾಡಕ್ ಆಗೋದಿಲ್ಲ, ಭಾರಿ ಕಷ್ಟ, ಬಿಟ್ ಮಾಡಕ್ ಆಗೋದಿಲ್ಲ. ಚಿಕ್ಕ ಲಾರಿಗೆ ಖಾಲಿ ಒದ್ರ ಹೋಗ್ಬಿಡುತ್ತೆ ಆ ಕಡೆಗೆಲ್ಲ. ಒಂದೇಟು ಒದ್ರೆ ಅಷ್ಟು ದೂರ ಬೀಳುತ್ತಾವೆ. ಇದನ್ನೇ ಬಿಡಿಸ್ತದೆ, ಬರಗಳನ್ನ ಕಿತ್ತೆಸಿರ್ತದೆ, ಅಷ್ಟು ಶಕ್ತಿ ಇರುತ್ತದೆ. ಹೊರಗೆರೆ ಅಂತ ಕೇಳ್ಬೇಕು, ದೊಡ್ಡ ಆನೆ ಹೊರ ಇರೋ ಆನೆ, ಅದು ರುದ್ರದೇವ್ರ ವರ ಬೇರೆ, ಮತ್ತೆ ಯಾರ್ದೋ ವರ ಅಲ್ಲ ಅಂತ ಆಡಿದ್ರೆ ಮೆಲ್ಲಗೆ ಆಟ ಆಡ್ತಾನೆ ಕೃಷ್ಣ. ಎಷ್ಟು ಸುಲಭ. ಬಾಲಹ ಕ್ರೀಡನ ಕೈರಿವ ನಿಪಾತ್ಯ ಭೂಮೌ ಕುಂಭೇ ಪದಂ ಪ್ರತಿನಿಧಾಯ, ಕಾಲಿಟ್ಟ ಇಟ್ಟು ವಿಷಾಣಯುಗ್ಮಂ ಉತ್ಕೃಷ್ಯ. ಎರಡು ವಿಷಾಣ ಅಂದ್ರೇನು, ದಂತಗಳು ಎರಡು. ಆನೆಗೆ ಕೊಂಬಿರುತ್ತ ಅಂದ್ರೆ ಆನೆಯ ಕೊಂಬು ದಂತ ಅಂತ, ಎರಡನ್ನು ಕಿತ್ತಿದೆ, ಎರಡನ್ನು ಕೊಡ. ಅವಾಗ ಏನಾಗುತ್ತೆ, ಅದರಿಂದ ಭಯಂಕರ ನೋವಾಗುತ್ತೆ. ಅದು ಚಿತ್ರಹಿಂಸೆಯಾಗಿ ಸಾಯ್ಬೇಕದು. ಬರೀ ಹಲ್ಲಿ ಕಿತ್ತಿದ್ರೆ ಅಷ್ಟು ನೋವಾಗುತ್ತೆ. ದಂತ ಡೀಪ್ ರೂಟೆಡ್, ಅದು ಭಾರಿ ಸ್ಟ್ರಾಂಗ್. ವಿಷಾಣ ಯುಗ್ಮಂ ಉತ್ಕೃಷ್ಯ. ಅದಕ್ಕೆ ಯಾರ ಅದೇ ಅದೆಲ್ಲ ಆಟ ಆಡ್ತಾರೆ. ವಿಕ್ರೀಡ್ ಎಲ್ಲ ಆಟ ಗರ ತಿರ್ಸ್ಬಿಡ್ತಾನೆ. ಈಗ ಸಣ್ಣ ಆಟದ ಬೊಂಬೆ ತಿರ್ಸ್ಬಿಟ್ಟು ಉತ್ಕೃಷ್ಯ ಹಸ್ತಿಪ ಮಹತ್, ಅದೆರಡು ತಗೊಂಡ ವಿಷಾಣನ ಇವ್ನು ಹೊಡೆದ. ಯಾರನ್ನ ಮಾಟಿ ಅವ್ರು ಹೋದ, ಅಲ್ಲಿ ಮಾವುತ ಹೊರಟ. ಇಬ್ರು ಹೊರಟು, ಇವನು ಅವನು ಜೊತೆಗೆ ಹೋದ್ರು. ಅಹನ್ ನಿಪಪಾತ ಸೋಪಿ, ಅವನು ಸತ್ತು ಬಿದ್ದ. ನಾಗಂ ಪ್ರಸಾದಿ ಸಸಾದಿನಮವಧ್ಯಮ ಸೌ ನಿಹತ್ಯ ಸ್ಕಂಧೇ ವಿಷಾಣಂ ಅವಸಜ್ಯ ಸಹಾಗ್ರಜೇನ ನಾಗೇಂದ್ರ ಸಾಂದ್ರ ಮತಬಿಂದುಭಿರಂಚಿತಾಂಗ ಪೂರ್ಣಾತ್ಮಶಕ್ತಿರಮಲಃ ಪ್ರವಿವೇಶ ರಂಗಂ. ನಾಗಂ ಸಸಾದಿನಂ ಅವಧ್ಯಂ ಅಸೌ ನಿಹತ್ಯ ಸ್ಕಂಧೇ ವಿಷಾಣಂ ಅವಸಜ್ಯ ಸಹ ಅಗ್ರಜೇನ ನಾಗೇಂದ್ರ ಸಾಂದ್ರ ಮದ ಬಿಂದುಭಿಃ ಅಂಚಿತಾಂಗ ಪೂರ್ಣಾತ್ಮಶಕ್ತಿ ಅಮಲಃ ಪ್ರವಿವೇಶ ರಂಗಂ. ನಾಗಂ ಸಸಾದಿನಂ, ಸಸಾದಿ ಅಂದ್ರನು, ಸಾದಿ ಅಂದ್ರೆ ಮಾವಟಿಗೆ, ಅವನಿವನು ಮಾವುತ, ಅವನು ಸಮೇತ. ಈಗ ಆನೆಯನ್ನ ಮಾವುತನ ಸಮೇತವಾಗಿ ಇಬ್ರು ಅವಧ್ಯರೇ. ಅವಧ್ಯಂ ಸಸಾದಿನಂ ನಾಗಂ, ಅವನಿಗೂ ವರ ಅದಕ್ಕೂ ವರ ಇದ್ದಿದ್ರು, ಇಬ್ಬರು ಅವಧ್ಯರಾಗಿದ್ರು. ಅವರು ಕೃಷ್ಣ ಕೊಂದಾಕಿ ಸ್ಕಂಧೇ ವಿಷಾಣಂ ಅವಸಜ್ಜ ಸಹಾಗ್ರಜೇನ. ಒಂದು ವಿಷಾಣ, ಒಂದು ದಂತ ತಾನು ಹಿಡ್ಕೊಂಡಂತೆ, ಇನ್ನೊಂದು ಗಂಟ ಬಲರಾಮ ಕೊಟ್ಟು ಇಬ್ರು ಹಿಡ್ಕೊಂಡು ಒಳಗೆ ಹೋಗ್ತಾರೆ. ಅಂದ್ರೆ ಕಪ್ಪು ಸರಿ ಸಿಗ್ದಲ್ಲು ನಿಲ್ಸಿದ್ರೆ ಏನಾಗಿದೆ, ರಿಸಲ್ಟ್ ನೋಡ್ಬೇಡ, ಏನ್ ಬಾಡಿನೇ ತೋರಿಸಿದಾಗ ಏನ್ ಮಾಡ್ಬೇಕೀಗ, ಬಾಡಿ ತೋರಿಸಿದಾಗ ಆಯ್ತಿದೆ. ಅದು ಕೊಂದ್ಮೇಲೆ ತಂದ ಮೇಲೆ ಕತೆ ಮುಗಿತಾನ. ಯಾವ್ದ್ರ ಮೇಲೆ ಕಪ್ಪು ಸರಿ ಭಾರಿ ನಂಬಿಕೆ. ಕೃಷ್ಣ ಜಾತಕ ಇದ್ದಾಗ ಗೊತ್ತಾ, ರಸೀದಿ ಇದ್ದಾಗ, ಅದು ಗೊದ್ದೆದ್ದಕ್ಕೆ ರಸೀದಿ ತೋರಿಸಿದಾಗ. ಇಲ್ದವ್ರು ಏನಾಗಬಾರ್ದು,
ಯಾರ್ದೋ ಕಿವಿಲಿ ಹೇಳಿದ್ರೆ ಸುಳ್ಳು ಹೇಳಿದ್ರೆ ಸುಳ್ಳು ಹೇಳ್ತಾರೆ ಅಂತ ತಿಳ್ಕೊಳ್ತಾರೆ. ಅದು ಬಾಡಿನೇ ತೋರಿಸಿದ್ರೆ ಹಾಗೆ ವಿಷಾದ ಹೇಳಿದ್ರೆ ಒಯ್ದ. ಭದ್ರಾಸ ಅವ್ರು ತುಂಬ ಬರೀತಾರೆ. ಈಗ ಹಿಡ್ಕೊಂಡು ಹೊರಟ ಏಕದಂತ, ಈಗ ಕೃಷ್ಣ ಏಕದಂತ ಅಂದರೆ ಏಕದಂತ ಸರ್ವೋತ್ತಮನಲ್ಲ, ಅವರೊಳಗಿರೋ ನಿಜವಾದ ವಿಶ್ವೋದ್ಭರ ಮೂರ್ತಿ ಏಕದಂತ ತಾನೇ ತೋರಿಸ್ಲಿಕ್ಕೆ ಅಂತ ಹೇಳ್ತಾರೆ. ಅದು ನಿಜವಾದ ಕಾವ್ಯಗಳು ಹಾಗಿರ್ಬೇಕು. ಇವರು ಎಲ್ಲ ಕೆಡ್ಸೋ ಕಾವ್ಯಗಳು ಎಲ್ಲ ಕೂಡ. ಇವರು ಬರೆಯೋ ನಾಟಕ ಸಿನಿಮಾ ಏನು ಮಾಡ್ತಾರೆ ಅಂದರೆ ನಿಜವಾದನ್ನು ಹಾಳು ಮಾಡಿಬಿಡ್ತಾರೆ. ಗೌರವ ಕೊಡೋದನ್ನ ಹಾಳು ಮಾಡ್ತಾರೆ, ಬೇರೆ ಕೆಲವ್ರ ಮೇಲೆ ಕೆತ್ತು ಬಿಡ್ತಾರೆ. ಅದರಿಂದ ಎಷ್ಟು ರಾಂಗ್ ಮೆಸೇಜ್ ಬರುತ್ತೆ. ಇವರೆಲ್ಲ ದುರ್ಮತ ಕಂಡ್ರೆ ಭಾಳ ಯೋಚನೆ ಬಿಡ್ತಾರೆ. ದುರ್ಮತ ತಿಳ್ಕೊಂಡ್ರೆ ಎಷ್ಟು ಜನ ಇವತ್ತು ನಿಮಗೆ? ಹ್ಯಾಂಡ್ಫುಲ್ ಅಷ್ಟೇ. ಇದ್ರ ತೋರ್ಸೋರು ಎಷ್ಟು ಜನ ಇದ್ದಾರೆ ನಿಮಗೆ? ರೋರ್ಸ್ ಗಟ್ಟಲೆ ಇದ್ದಾರೆ. ಒಟ್ಟಂದ್ರೆ ಇನ್ವೆಸ್ಟ್ ಮಾಡ್ತಾರೆ ಅದಕ್ಕೋಸ್ಕರ. ಗೊತ್ತಾಯ್ತು? ಈಗ ಮಾಡಿದ್ದಾರೆ ನೋಡಿ. ಈಗ ಏನು ಗೊತ್ತಾಯಿದೆ, ಯೂಟ್ಯೂಬ್ನಲ್ಲಿ ಯಾವಾಗಲೂ ಇರುತ್ತೆ, ಎಷ್ಟು ದಿವಸ ಬೇಕಾದ್ರೆ ಇರುತ್ತೆ. ಯೂಟ್ಯೂಬಲ್ಲಿ ನೋಡ್ಬೋದು, ಮಹಾಭಾರತ ಕಂಪ್ಲೀಟಾಗಿ ಫ್ರೀಯಾಗಿ ನೋಡ್ಬೋದು. ಯಾವಾಗಲೂ ಅವ್ರನ್ನ ಸೇವರಿತೆಲ್ಲ ಸಾಧ್ಯ ಇಲ್ಲ. ಎಷ್ಟು ಜನ ನೋಡ್ತಾನೆ ಇರ್ತಾರೆ, ಬೇಕಾದ್ರೆ ಮತ್ತೆ ಹಾಕ್ಕೋತಾರೆ. ಎಷ್ಟು ಧರ್ಮ ಕೆಟ್ಟ, ಆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಕೆಟ್ಟ ಮತಗಳ ಖಂಡನೆ, ಇದು ಕೆಟ್ಟ ಮತ ನೆನಪಿರ್ಬೇಕು. ಇದು ಕೂಡ ದುರ್ಮತನೇ, ಇದು ಸನ್ಮತನೇ, ಇವೆಲ್ಲ ಕೂಡ ದುರ್ಮತನೇ. ಅದನ್ನು ಖಂಡ ಮಾಡಬಾರ್ದು. ವಾಕ್ಯಾರ್ಥದಲ್ಲಿ ದುರ್ಮತ ಖಂಡನೆ ಮಾಡಬಾರ್ದು ಅಂತಲ್ಲ, ಅದೊಂದಕ್ಕೆ ಗಮನ ಕೊಟ್ಟು ಏನಾಗ್ತಾ ಇದೆ ಇಲ್ಲೀಗ, ಇದಕ್ಕೆಲ್ಲ ವ್ಯವಸ್ಥೆ ಇಲ್ಲ. ಆ್ಯಕ್ಚುಲಿ ಇದೆ. ಇವತ್ತು ಇಷ್ಟು ಜನ ಇವರಿದ್ದಾರೆ ನೋಡಿ. ಇವತ್ತು ರಾಮನ ಹೆಸರು ಬಂತು, ಒಂದಾಗ್ತಿರೋ ಜನಕ್ಕೆ ಸ್ಟ್ರೆಂತ್ ಬಂತೋ ಇಲ್ಲ? ಈಗ ಒಬ್ಬರೇ ಸೇರ್ತಾ ಹೋದಾಗ ಸ್ಟ್ರೆಂತ್ ಆಗುತ್ತಾ ಇಲ್ಲ ಹೇಳ್ಬೇಕು. ಅದನ್ನು ಹೇಳಕ್ಕೆ ಹೋದಾಗ ಬರುತ್ತೆ. ಎಲ್ಲ ಕುತ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಟ್ಟಾಗ ಹೋಗ್ಬಿಡುತ್ತೆ. ಅದನ್ನು ನೋಡೋದೇ ಇಲ್ಲ ಅಂತಾರೆ ಕೆಲವು. ಟಿವಿ ನೋಡೋ ಇಂಥ ವಿಷಯ ಅಲ್ಲ. ಹಾಗೆ ದುರ್ಮತ ಗ್ರಂಥ ಯಾಕೆ ಓದ್ತೀರಿ? ಹಾಗಿದ್ರೆ ದುರ್ಮತ ಗ್ರಂಥ ಓದಬೇಕಾ ಇಲ್ಲ? ಅದನ್ನ ಯಾಕೆ ಓದಬೇಕು? ಇದ್ರ ಖಂಡನೆ ಮಾಡ್ಲಿಕ್ಕೆ ನೋಡ್ಬೇಕು. ಬೇಷದ ಕಾಲ ಯಾತಕ್ಕೆ ನೋಡ್ಬೇಕು? ಇದನ್ನ ಖಂಡನೆ ಮಾಡ್ಲಿಕ್ಕೆ ನೋಡ್ಲೇಬೇಕು ನೀವು. ಅವ ಏನ್ ತಪ್ಪು ಅಂತ ಗೊತ್ತಾಗುತ್ತೆ. ಅದೇ ನೋಡೋದಿಲ್ಲ ಅಂತ ಹೇಳ್ಬಿಟ್ಟು ಎಸ್ಕೇಪಿಸಮ್ ಆಗುತ್ತೆ. ಎಸ್ಕೇಪಿಸಮ್ ಹೇಳಕ್ ಬರೋದಿಲ್ಲ. ಇನ್ಮೇಲೆ ಅವ್ರು ನೋಡಿ ಹೋಗ್ಲಿ ಪರಪಕ್ಷ. ಈಗ ನೋಡಿಲ್ಲ ಹೋದಲ್ಲ, ಇನ್ಮೇಲೆ ನೋಡಿ. ಅದು ಉತ್ತರ ಕೊಡ್ಬೇಕಲ್ಲ ಅದಕ್ಕೆ. ಇದೆಲ್ಲ ಏನು ಗೌರ್ಮೆಂಟ್ ಕಂಟ್ರೋಲ್ ಇದ್ದೇ ಇದೆ. ಅವ್ರು ಹೇಳ್ಬೇಕು ಇದೆಲ್ಲ ತಪ್ಪಿದೆ. ಇವತ್ತಿಗೂ ಕೂಡ ಗೌರ್ಮೆಂಟ್ ಇನ್ನೂ ಅಷ್ಟು ಕೆಟ್ಟಿಲ್ಲ. ಇವತ್ತು ಯಾರೋ ಸ್ವಾಮಿಗಳು ಕರೀತಾರೆ ಅಂದ್ರೆ ಮುಖ್ಯಮಂತ್ರಿ ಬೇಕಾದ್ರೂ ಬರ್ತಾರೆ. ಗೊತ್ತಾಯ್ತಾ? ಏನು ಕಷ್ಟ ಇಲ್ಲ. ಈಗ ಇನ್ನು ಮುಂದೆ ಕಾಲ ಬರ್ಬೋದು. ಕಂಟ್ರೋಲ್ ಆ ಕಾಲ ಬಂದಿಲ್ಲ ಈಗ ಇನ್ನೂ ಕೂಡ. ಕರೆದು ನೋಡಿ, ಇಲ್ಲೇ ನೀವು ಕುತ್ಕೊಂಡು ತೋರಿಸ್ಬೋದು. ನೋಡಿ ಮಾಡಿದ್ದೆ ಹೇಗಿದೆಯಾ? ಅದು ಇಲ್ಲ. ಎಲ್ಲ ಕುತ್ಕೊಂಡು ಒಂದು ಇದರಲ್ಲೇ ಹಾಕ್ಬೋದು. ಆ ಕಂಪ್ಯೂಟರ್ ಎಲ್ಲ ಕರೆದು ಬಿಟ್ಟು ಇದಿರುತ್ತಲ್ಲ, ಅದು ವ್ಯವಸ್ಥೆ ಇದೆ ಈಗ ತೋರಿಸೋದಕ್ಕೋಸ್ಕರ. ಎಲ್ಲ ಬರೀ VIP-ಗಳು ನೋಡಿ ಹೇಗಿದೆ ನೋಡಿ. ಈಗ ಸರಿ, ಯಾರು ಬೇಕಾದ್ರೆ ಕರೆ, ಸರಿ ಪ್ರೂವ್ ಮಾಡಿ ನೋಡೋಣ. ಮಹಾಭಾರತ ಇಲ್ಲಿದೆ. ಈಗ ಏನಾಗತ್ತಾಗ ರೂಟ್ ಔಟ್ ಬರೀ ಕತೆ ಕಾದಂಬರಿ ಏನಾದ್ರು ತಗೊಂಡು ಹೋಗ್ರಿ ನೀವೀಗ. ಇದನ್ನ ಕೆಡಿಸ್ಬಾರ್ದು ಮೂಲನ. ಇನ್ನು ಕತೆ ಕಾದಂಬರಿನೇ ಬಂತು, ರಾಂಗ್ ಮೆಸೇಜ್ ಇತ್ತು ಸೊಸೈಟಿಗೆ, ಅದನ್ನು ಹೇಳ್ಬೋದು. ಇಂಥದ್ದೆಲ್ಲ ತೋರಿಸ್ಬೇಕು ಬರೋದಿಲ್ಲ ನೀವೀಗ. ಯಾಕೆ ಸಮಾಜ ಜವಾಬ್ದಾರಿ ಇದೆ ಅವ್ರ ಮೇಲೆ. ಯಾತಕ್ಕೆ ಕೇಳ್ತಿರಿದ್ರೆ ಏನವರು, ನೀವು MLA MP ಆಗಿ ಹೇಗಿದ್ದು ಪ್ರಜಾಪ್ರತಿನಿಧಿಗಳು, ತತ್ವಜ್ಞಾನ ಪ್ರತಿನಿಧಿಗಳು, ಇವರೆಲ್ಲ ಧರ್ಮದ ಪ್ರತಿನಿಧಿಗಳಾದ್ದರಿಂದ ಅವ್ರಿಗೆ ಏನಿದೆ ಇವತ್ತು ಎಂಥ ಮತದವರೇ ಇವತ್ತು ಕೂಡ ತಗೊಳ್ಬೇಕಾದ್ರೆ. ಏನು 105 ಸ್ವಾಮಿಗಳು ಎಲ್ಲ ಇರಲಿ, ಬಟ್ ಎಲ್ಲರಲ್ಲೂ ಒಂದು ಕಾಮನ್ ಏನಿದೆ ಈಗ, ಒಂದು ಕಾಮನ್. ಸುಳ್ಳು ಹೇಳ್ಬೇಕಂತ ಯಾರು ಹೇಳ್ತಾರೆ? ಇವತ್ತು ಯಾವ ಮಠದ ಸ್ವಾಮಿಗಳು, ಯಾರು ಯಾವ ಮತದವರಾಗ್ಲಿ ಯಾವ ಜಾತಿಯವರಾಗಿರ್ಲಿ, ಏನ್ ಹೇಳೋದಿಲ್ಲ ಅವರು. ಸುಳ್ಳು ಹೇಳಿ ಅಂತ ಹೇಳ್ತಾರ ಪಾಪ. ಗೊತ್ತಾಯ್ತಾ? ಮೋಸ ಮಾಡಿ ಅಂತ ಹೇಳ್ತಾರ? ಇಲ್ಲ. ಅಲ್ಲಿ ಮೋಸ ತೋರಿಸ್ತೀರಿ ಅಂದ್ರೆ ತೋರಿಸ್ಬೇಡಿ ಅಂತ ಹೇಳೋ ಹಕ್ಕ ಅವ್ರಿಗಿದೆ ಅಲ್ಲೇ. ಇವತ್ತು ಏನೇ ವಿವಾದ ಇದ್ರು ಕೂಡ ಯಾವ್ದ್ರ ಬಗ್ಗೆ ವಿವಾದ ಇರೋದು? ಇದ್ರ ಬಗ್ಗೆ ಅಲ್ಲ, ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ, ನ್ಯಾಷನಲ್ ವ್ಯಾಲ್ಯೂಸ್ ಬಗ್ಗೆ ಯಾರಲ್ಲೂ ವಿವಾದನೇ ಇಲ್ಲ. ನಾಸ್ತಿಕರಲ್ಲೂ ವಿವಾದ ಇಲ್ಲ. ಇನ್ನೂ ಹೇಳ್ಬೇಕಂದ್ರೆ ಸ್ವಯಂ ನಾಸ್ತಿಕನಾಗಿದ್ರು ಕೂಡ ಏನಂತಾನ ಅವನು, ಮೋಸ ಮಾಡಿ ಅಂತ ಹೇಳಿ. ನಾಸ್ತಿಕ ಕೂಡ ಮೋಸ ಮಾಡಿ ಅಂತ ಹೇಳಕ್ಕೆ ಆಗ ತಾನೇ ಸಿಕ್ಕಾಕತ್ತಾರ, ಆಮೇಲೆ ಹೇಳೋದಿಲ್ಲ. ಇಂಥ ಹೊತ್ತಲ್ಲಿ ಸುಲಭವಾಗಿ ಉಪಯೋಗಿಸ್ಬೋದು. ಅದನ್ನು ಉಪಯೋಗಿಸಿದ್ರೆ ಮುಂದೆ ಏನಾಗುತ್ತೆ, ಸ್ವಲ್ಪ ಕಲಿಯೋಗ ಬದಲು ಬರೋದು ಲೇಟ್ ಆಗ್ತಾ ಹೋಗುತ್ತೆ. ಅಷ್ಟಾರ ಮಾಡ್ಬೋದು. ಅದು ಮಾಡದೆ ಹೋದ್ರೆ ತಪ್ಪಾಗುತ್ತೆ. ನಾವು ಕತ್ತೊಂದು ಸುಮ್ಮನೆ ಕೊಡೋದಿಲ್ಲ. ಏನು ಮಾಡ್ತೇವೆ? ದೀಪ ವ್ಯವಸ್ಥೆ ಮಾಡೋದಿಲ್ಲ. ಅಕಸ್ಮಾತ್ ಕರೆಂಟ್ ಹೋದ್ರಿಲ್ಲ ಅಂತ ಮತ್ತೆ UPS ಇಡೋದಿಲ್ಲ. ಮತ್ತೆ ಅದು ವ್ಯವಸ್ಥೆ ಮಾಡಬೇಕು. ಆ ಬಗ್ಗೆ ನಮ್ಮದು ಪೂರ್ತಿ ಏನೂ ಆ ಗಮನ ಇಲ್ಲ. ಆದ್ದರಿಂದ ಇವರು ಊಟಕ್ಕೆ ಬಂದಿರ್ತಾರೆ, ಎಷ್ಟು ಜನ TV ನೋಡಿ ಬಂದಿರ್ತಾರೆ. ಅಲ್ಲಿ TV ನೋಡಿರೋದು ಮಂಗಳ ಊಟದ್ದು, ಈ ಊಟದ ಮಂಗಳ. ಅರ್ಥ ಆಯ್ತಾ ನಿಮಗೆ? ಈ ಪ್ರವಚನದ ಮಂಗಳ ಅಲ್ಲ ಅಟೆಂಡ್ ಮಾಡ್ತಿರೋದು ಇವರು. ಮೊಬೈಲ್ ಇಟ್ಟರು ಗೊತ್ತಿರ್ತಾರೆ, ಅಲ್ಲೂ ಕೂಡ ಎಷ್ಟೋ ಸಲ ನೋಡ್ತಾ ಇರ್ತಾರೆ. ಊಟದ ಊಟ ಮಾಡ್ತಿರ್ತಾರೆ. ಅಲ್ಲೇನು ಇದ್ರ ಬಗ್ಗೆ ಎಜುಕೇಶನ್ ಕೊಡಬೇಕು. ತಮ್ಮ ಅದರಲ್ಲೇ ಹೇಳಬೇಕು, ಅದರಲ್ಲಿ ಇದು ತಪ್ಪಿದೆ ಅಂತ ಹೇಳಬೇಕು. ಧೈರ್ಯವಾಗಿ ಹೇಳ್ಬೋದು. ಯಾಕೆ ಅವ್ರಿಗೇನಿಲ್ಲ, ಏನು ಹಂಗಿಲ್ಲ. ಪೊಲೀಸರ ಕೈಲಿ ಲಾಠಿ ಕೊಟ್ಟರೆ ಹುಡ್ದವ್ರು ಹೊಡೆಯಾಗಿಲ್ಲ, ನೋಟಿಸ್ ಹೊಡಿಲಕ್ಕೆ ಬರುತ್ತೆ. ಹೊಡಿಲಿಕ್ಕೆ ಇರೋದು ನಾವು ಇರೋದೇ ಹೊಡ್ಲಿಕ್ಕೆ ಅಂತ ಹೇಳ್ತಾರೆ. ಅರ್ಥ ಆಯ್ತು? ಯಾಕೆ ತಪ್ಪು ಸರಿ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಾಗತ್ತ? ಅವರು ದಂಡ ಪ್ರಯೋಗ ಮಾಡಬೇಕು. ಆ ದೃಷ್ಟಿಯಿಂದ ಅಷ್ಟು ಹೇಗೆ ಪೊಲೀಸರಿಗೆ ಆ ಥರ ಶಕ್ತಿ ಇದೆ, ಅವರಿಗೆ ವಾಗ್ದಂಡ ಮಾಡಕ್ಕೆ ಬರುತ್ತೆ. ಈ ಲಾಠಿ ತೊಗೊಂಡು ಉಪಯೋಗಿಸಕ್ಕೆ ಬರಲ್ಲ. ಏನಿದೆ ಅವರಿಗೆ ವಾಗ್ದಂಡ ಮಾಡ್ಬೋದು ತಪ್ಪು ಅಂತೇಳಿ. ಕೆಲವು ಸ್ಟೇಟ್ಮೆಂಟ್ ಕೊಡೋದಿಲ್ಲ ಅವ್ರಿಗೆ. ಇದಕ್ಕೆಲ್ಲ ಕೊಡಬೇಕು. ತುಂಬ ತಪ್ಪಿದೆ ಇದೆಲ್ಲ. ನೋಡಿ ಎಷ್ಟು ಅನ್ಯಾಯ ಆಗಿರುತ್ತೆ. ಯಾತಕ್ಕೆ ಹೇಳಿದೆ ಅಂದರೆ ಇವತ್ತು ನಡೆದಿರೋದೇ ಒಂದು, ಹೇಳ್ತಿರೋದೇ ಒಂದು, ತೋರಿಸ್ತಿರೋದೇ ಒಂದು.
ನಾಗೇಂದ್ರ ಸಾಂದ್ರ ಮದ ಬಿಂದುವಿರಂಚಿತಾಂಗ. ನಾಗೇಂದ್ರ ಸಾಂದ್ರ ಮದ ಎಷ್ಟು ಹೇಳ್ತಾರೆ ಸರ್ ಇಲ್ಲಿ ಗೊತ್ತಾ? ಮದಬಿಂದು ಅನ್ನೋ ಪದ ಉಪಯೋಗಿಸ್ತಾರೆ. ನಾಗ ಮದೋದಕ ಸುರಿಸ್ಬೇಕಾದ್ರೆ ಏನಾಗಿರ್ಬೇಕದು? ಮದ ಏರಿರ್ಬೇಕು. ಅರ್ಥ ಆಯ್ತಾ? ಬರೀ ಆನೆಯನ್ನು ಕಂಟ್ರೋಲ್ ಮಾಡೋದು ಬೇರೆ, ಮದ ಏರಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಫಸ್ಟ್ ಮಾವುತನೇ ಹೊಡೆದಾಕ್ತದೆ, ಮಾವುಟಿಗೆ ಇರ್ತಾರಲ್ಲ ಅವನ್ನೇ ಕೊಂದು ಬಿಡುತ್ತೆ ಫಸ್ಟ್. ಎಂಥ ಕ್ಲೋಸ್ ಬಿಡೋದಿಲ್ಲ. ಆ ಸಿಟ್ಟು ಬಂದಾಗ ಯಾರನ್ನೂ ಕೇರ್ ಮಾಡಲ್ಲ. ಮದಬಿಂದು ಅಂತ ಕರೀತಾರೆ. ಮದಬಿಂದು ಜೇನಿದ್ದಾಗಿರುತ್ತಂತ, ಇವೆಲ್ಲ ದುಂಬಿಗಳೆಲ್ಲ ಹೋಗುತ್ತಂತ ಅದಕ್ಕೆ, ತಿಳಿತಾ? ಅದರಿಂದ ಆಯ್ತು ಅಂದ್ರೆ ಫುಲ್ ಫ್ರೆಂಚ್ ಇದ್ರಲ್ಲಿ ಯುದ್ಧ ಮಾಡಿದೆ ನಾಗ, ಅದನ್ನು ಕೃಷ್ಣ ಕೊಂದಿದ್ದಾನೆ ಅಂತ ಅರ್ಥ. ಯಾವುದೋ ಅನಸ್ತಿಸಿಯ ಕೊಟ್ಟು ಕೊಂದಿದ್ದಲ್ಲ. ಅನಸ್ತಿಸಿಯ ಕೊಟ್ಟು ಸಿಬ್ಬಂದಿ ಹಿಡಿತಾರೆ, ಜ್ವರ ಹೊಡಿತಾರಲ್ಲೇ ಎಚ್ಚರ ತಪ್ಪತ್ತೆ ಹಿಡಿತಾರೆ. ಆ ರೀತಿ ಮಾಡಿದ್ದಲ್ಲ ಕೃಷ್ಣ. ಏನ್ ಮಾಡಿದ್ದಾನೆ? ಫುಲ್ ಸ್ವಿಂಗಲ್ಲಿ ಎಚ್ಚರದಲ್ಲಿದ್ದಾಗಲೇ ಕೃಷ್ಣ ಅದನ್ನು ಸೋಲಿಸಿದ್ದಾನೆ. ಅದನ್ನ ಹೇಳೋದಕ್ಕೋಸ್ಕರ ನಾಗೇಂದ್ರ ಇವತ್ತು ಹೆಡೆ ಎತ್ತಿದ ಹಾವು ಅಂದೇನರ್ಥ? ಬದುಕಿದೆ ಅಂತ ಅರ್ಥ. ಬದುಕಿರೋ ಹಾವು ಅದು. ಬರೀ ಹಾವು ತಂದು ತೋರಿಸ್ಬಿಟ್ಟೆ, ಡೆಡ್ ಬಾಡಿ ತೋರಿಸ್ದಾಗ ಅದು ಹಾವಿತ್ತೋಳ ಬದುಕಿದೆ ಅಂತ ಅರ್ಥ. ಅದಕ್ಕೆ ಕೃಷ್ಣನ ರಂಗನಾಥ ದೇವರಿದ್ದಾರೆ. ಹಾವು ಹೇಗಿದೆ? ಅದು ಹೆಡೆ ಎತ್ತಿದೆ. ಅಂದ್ರೆ ಡೆಡ್ ಬಾಡಿ ಇಟ್ಕೊಂಡು ಕೂತ ನಾವು ಕೃಷ್ಣಾದ್ಮೇಲೆ ಕೂತಿಲ್ಲ ಕೃಷ್ಣ. ಕೃಷ್ಣಾದ್ಮೇಲೆ ಹ್ಯಾಕೆ ಕೊಡ್ತೀವಿ ನಾವೀಗ? ಚರ್ಮ ಅಷ್ಟೇ ಅದು, ಅದ್ರ ಮೇಲೆ ಕೊಡ್ತೀವಿ. ಅಲ್ಲಿ ಆಗಲ್ಲ, ಲೈವ್ ಅದು. 5 ಹೆಡೆ ಇದೆ, ಫುಲ್ ಸೈಡ್ ನಾಲಿಗೆ ಹಾಕಿದೆ. ಈಗ ಅದು ಆರಾಮಾಗಿದ್ದಾನೆ ಅಂದ್ರೆ ಅದು ಕಂಟ್ರೋಲ್ ಮಾಡಿದ್ದಾನೆ ಅಂತ ಅರ್ಥ. ಸರ್ವೋತ್ತಮ ಅದು ತೋರಿಸ್ಬೇಕು. ಅದಕ್ಕೋಸ್ಕರ ಸಾಂದ್ರ ನಾಗೇಂದ್ರ ಸಾಂದ್ರ ಮದಬಿಂದುಭಿರ್ ಅಂಚಿತಾಂಗ. ಏನ ಯಾವ್ದು? ಹೌದು, ಪ್ರೈಮ್ ಯೂತ್ ಆಯ್ತು, ಫುಲ್ ಸಿಂಗಲ್ ಇತ್ತು, ವರ ಇತ್ತು, ಫುಲ್ ಮ್ಯಾಕ್ಸಿಮಮ್ ಸ್ಟ್ರೆಂತ್ ತೋರಿಸಿದೆ. ಮ್ಯಾಕ್ಸಿಮಮ್ ಯಾವುದೋ ಕಾಲ ಹಿಂದಿನ ಅಟ್ಯಾಕ್ ಮಾಡಿ ಏನಿಲ್ಲ, ಡೈರೆಕ್ಟ್ ಆಗಿ ಹಿಡಿದು ಅದನ್ನ ಆಟ ಆಡಿ ಗೆದ್ದಿದೆ ಅಂತ ತೋರಿಸ್ಬಿಟ್ಟು ಆಮೇಲೆ ಹೊಡೆಯೋದು. ಇದು ಯಾವುದಕ್ಕೆ ಅದೇ ಪ್ಲಸ್ ವರ ಜೊತೆಗೆ. ಆ ವರ ಮರಿಬಾರ್ದು. ನರಪೇತ್ರ ಆಗಿದ್ರು ವರ ಇದ್ರೆ ಏನಾಗ್ಬಿಡುತ್ತಾಗ ಪೊಲೀಸ್ ನರಪೇತ್ರ ಪೊಲೀಸು, ಬಟ್ ಅವ್ನು ಬರ್ತಾರೆ ಲಾಠಿ ಹಿಡ್ಕೊಂಡು. 100 ಜನ ಕಡ್ರು ಓಡೋಗ್ತಾರೆ. ಅದಕ್ಕೆ ಪವರ್ ನೋಡ್ತಾರೆ. ಅದೇನು ಅವ್ರೊಬ್ಬರಿಗೆ ಏಟು ಬಿತ್ತಾರೆ, 1000 ಜನ ಪೊಲೀಸರು ಬರ್ತಾರೆ ಆಮೇಲೆ. ಗೊತ್ತಾಯ್ತಾ? ಅಲ್ಲಿ ಸ್ವಾರಸ್ಯ ಇರೋದು. ವಿಷ್ಟೇ ಜಗದ್ಗುರುತಮೇ ವೀರ್ಯ ಮೂರ್ತವು ರಂಗಂ ಮೋದ ಶುಶೋಷ. ಇವತ್ತು ಉದಾಹರಣೆ ರುಕ್ಮಿಣಿ ವಿಷಯ ಹೇಳಿದೆ, ಅಷ್ಟು ಚೆನ್ನಾಗಿರೋಂತ ಪ್ರಸಾರನೇ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ ನಿಮಗೆ? ಇವತ್ತು ತಪ್ಪಿಗೆ ಪ್ರಸಾರ ಇದೆ, ಸರಿ ಪ್ರಸಾರ ಇದೆ. ಪ್ರಸಾರ ಹೇಗೆ ಮಾಡ್ಬೇಕು? ಅದಕ್ಕೆ ವಿದ್ಯಾರ್ಥಿಗಳು ಓದೋಕ್ಕಾರೆ ಏನು ಮಾಡಬೇಕು? ತಕ್ಷಣ ಯಾರು ಸುಮ್ಮನೆ ಓದಲ್ಲ, ಅದಕ್ಕೊಂದು ಮಾನಿಟರಿ ಏನಾದ್ರು ಇಡಬೇಕು, ಒಂಥರ ಇನ್ಸೆಂಟಿವ್ ಟೈಪ್ ಇರಬೇಕು. ಪ್ರೈಸ್ ಇಡಿ ತಕ್ಷಣ ಓದೋಕೆ ಶುರು ಮಾಡ್ತಾರೆ. ಅವ್ನು ಓದಿ ಪ್ರೈಸ್ ತೊಗೊಂಡು ದೊಡ್ಡದಲ್ಲ, ಒಂದು ಶುರುವಾಗತ್ತ, ವೇವ್ ಶುರುವಾಗುತ್ತೆ. ಆ ವೇವ್ ಶುರುವಾದಾಗ ಜನ ಇಂಥ ಕಾವ್ಯ ಇದೆ ಓದಬೇಕು. ಗುರುದವರು ಆಶ್ಚರ್ಯ ಪಡ್ತಾರೆ. ಎಲ್ಲ ಕುಣಿಸಿ ಎಲ್ಲ ಕೇಳಿದಾಗ ಒಳ್ಳೆ ತಕ್ಷಣ ಅನಿಸುತ್ತೆ ಒಳ್ಳೆ ಕಾವ್ಯ ಅಂತ ಹೇಳಲೇಬೇಕು, ಬೇರೆ ದಾರಿ ಇಲ್ಲ. ಇವತ್ತು ಎಲ್ಲೆಲ್ಲೂ ಟೆಕ್ಸ್ಟ್ ಬುಕ್, ನಮ್ಮಲ್ಲೇ ಟೆಕ್ಸ್ಟ್ ಬುಕ್ ಅಲ್ಲ, ಬೇರೆಯವ್ರು ಯಾಕೆ ಮಾಡ್ತಾರೆ ಪಾಪ ಅದನ್ನ? ಅಲ್ಲೇನ ಯಾವ ಯೂನಿವರ್ಸಿಟಿ ಟೆಕ್ಸ್ಟ್ ಬುಕ್ ಆಗಿಲ್ಲ. ನಮ್ಮವ್ರು BCಗಳಾದಾಗಲೂ ಮಾಡಿಲ್ಲ ಯಾರು ಕೂಡ. ಆ ಮಾಡಿದ್ರೆ ಏನಾಗ್ತಿತ್ತು ಅವ್ರಿಗೆ? ಸ್ವಲ್ಪ ಒಳ್ಳೆ ಚಾನ್ಸ್ ಇವರಿಗೆ, ಒಳ್ಳೆ ಚಾನ್ಸ್. ನಮ್ಮವ್ರು ಹೆದರ್ತಾರೆ, ಇವ್ರು ಬಂದು ತಮ್ಮದು ಮಾಡ್ಕೊಂಡ್ಬಿಟ್ರಪ್ಪ ಅಂತ ಹೇಳ್ತಾರೆ ಅಂತೇಳಿ. ಅವರು ತಮ್ಮ ಮಾಡ್ಕೊಂತ ಹೇಳ್ತಾರೆ. ಅರ್ಥ ಆಯ್ತಾ? ಅವ್ರು ಮಾಡ್ಕೊಂಡ್ರೆ ಕೇಳೋದಿಲ್ಲ, ಇವ್ರು ಹೆದರ್ತಾರೆ. ಇವ್ರು ಹೆದರ್ಕೊಂಡು ಬಿಡ್ತಾರೋ. ನೀವು ಕೆಲಸ ಚಾನ್ಸ್ ಸಿಕ್ಕಿದೆ ಮಾಡಿಬಿಟ್ರೆ ಆಯ್ತಲ್ಲ, ಒಂದೇ ವರ್ಷ ಇರಲಿ, ಹೋದ್ರೂ ಹೋಗ್ಲಿ, ನಿಮ್ ಕೆಲಸ ಮಾಡಿ ಮುಗಿಸಿದ್ರಲ್ಲ. ಯುದ್ಧದಲ್ಲಿ ಅಭಿಮನ್ಯು ಸತ್ತಾಗ ಏನ್ ಹೇಳಿದ್ರು? ಸಾವಿಗಳು ಬೇಡ, ತನ್ನ ಕೆಲಸ ಮುಗಿಸಿ ಸತ್ತಿದ್ದ ನಾವು. ಏನ್ ಮಾಡ್ಬೇಕಾಗಿತ್ತು ಮಾಡಿಬಿಟ್ಟಿದ್ದಾನೆ. ಅವಾಗೇನಾಯ್ತು? ನೋ ಪ್ರಾಬ್ಲಮ್. ಆಗ ಇವ್ ಜಾಬ್ ನೀವು ಪವರ್ ಬರ್ಲಿಕ್ಕೋಸ್ಕರ ಏನಾರು ಮಾಡ್ತೀವಿ ಅಂದ್ರೆ ಒಂದು ಮೀನಿಂಗ್ ಇದೆ. ಒಂದಿನ ಯುಟಿಲೈಸ್ ಮಾಡದೆ ಹೋದ್ರೆ ಪವರ್ ಯಾಕೆ ಬೇಕಾಗಿದೆ? ಎಲ್ಲೋ ನೋಡ್ತಿದ್ದ, ಬಡಿಸಿದಾಗ ಎಲ್ಲೋ ನೋಡ್ತಿದ್ರೆ ಊಟ ಮಿಸ್ ಮಾಡ್ಕೋತಾರೆ ಅಷ್ಟೇ. ಬೇರೆ ಹೊತ್ತು ನೋಡ್ಬೋದು, ಬಡಿಸಿ ಊಟಕ್ಕೆ ಎಲ್ಲರೂ ಕೂತಾಗಿ ಏನು ಮಾಡ್ತಾರೆ, ಅಲ್ಲಿ ನೋಡ್ತಾ ಕೂತ್ಕೊಂಡ್ರೆ ಕಳ್ಕೊಂಡ್ಬಿಡ್ತಾರೆ. ಇವತ್ತಾಗಿರೋದು ಹಾಗೆ. ಅಧಿಕಾರ ಹೋಗುತ್ತೆ ಅಂತ ಭಯ ಇರಬಾರ್ದು. ಅಧಿಕಾರ ತಗೊಳ್ಳೋದಕ್ಕೂ ದೊಡ್ಡ ಕೆಲಸ ಮಾಡಕ್ಕೆ ಅಧಿಕಾರ ಸಿಕ್ಕಿದೆ, ಈಗ ಮಾಡಿ ಹಾಕ್ಬಿಡಿ. ನಿಜವಾದ ಒಳ್ಳೆ ಕೆಲಸ ಆದ್ರೆ ಮತ್ತೆ ಬಂದೇ ಬರ್ತೀರಿ. ಅಲ್ಲಾದ್ರೆ ಹೋಗ್ತೀರಿ, ಕೆಲಸ ಮಾಡಿ ಹೋಗ್ತಿರಲ್ಲ, ಮತ್ತೆ ಯೋಚನೆ ಮಾಡ್ಬೇಕು. ಅವ್ರು ಕೆಟ್ಟ ಕೆಲಸ ಮಾಡಿ ಹೋಗೋ ಧೈರ್ಯ ಅವ್ರಿಗಿದ್ರೆ ಒಳ್ಳೆ ಕೆಲಸ ಮಾಡಿ ಹೋಗೋ ಧೈರ್ಯ ಯಾಕಿರಬಾರ್ದು? ಅದ್ರ ಮಾಡೋದೇನೆ ಇನ್ನೊಂದು ಸತ್ತ ಆಗ್ಬೇಕು ಅಂತ ಕೊನೆಗೆ ಏನೋ ಆಗಿಬಿಡುತ್ತೆ. ಪ್ರವಿವೇಶ ರಂಗಂ ಪೂರ್ಣಾತ್ಮಶಕ್ತಿ, ಪೂರ್ಣ ಆತ್ಮಶಕ್ತಿ ಅಂತ. ಪೂರ್ಣ ಶಕ್ತಿ ಅಷ್ಟೇ, ಪೂರ್ಣಾತ್ಮ ಶಕ್ತಿ. ಆತ್ಮ ಅಂದ್ರೆ ಸ್ವರೂಪ, ಪೂರ್ಣ ಶಕ್ತಿ ಸ್ವರೂಪದ ಶಕ್ತಿ. ಅದಕ್ಕೆ ಅಪೂರ್ಣ ಶಕ್ತಿ, ಅದು ಬಲದ್ದು. ಎರಡೆರಡು. ಆನೆದು ಮಾವಟಿಗೆಂದು ಅಪೂರ್ಣ ಶಕ್ತಿ, ವರ ಅದು ಕೂಡ ಬರದ್ದು. ಇದು ಪೂರ್ಣ ಶಕ್ತಿ ಸಹಜವಾದದ್ದು. ಎಷ್ಟೆಷ್ಟು ಡಿಫರೆನ್ಸ್ ಇದೆ ಇಬ್ಬರಿಗೂ ಕೂಡ. ಇದೆಲ್ಲ ಜೀವೇಶ್ವರ ಭೇದನೂ ಹೇಳುತ್ತೆ. ತಾರತಮ್ಯ ಅಷ್ಟೇ ಅಲ್ಲ, ಜೀವೇಶ್ವರ ಭೇದ ಅನಾದಿ ನಿತ್ಯ ಅಂತ ಸ್ಪಷ್ಟ ಮಾಡುತ್ತೆ. ಅಮಲಹ ಪೂರ್ಣಶಕ್ತಿ ಅಮಲಹ. ಅಮಲ ಅಂದ್ರೇನು? ನಿರ್ದೋಷ. ನಿರ್ದೋಷ ಅಂದ್ರೇನು? ಶಕ್ತಿ ಯಾವುದೇ ಅಡೆತಡೆಗಳಿಲ್ಲ. ಪೂರ್ಣ ಶಕ್ತಿ ಇದೆ, ಸ್ವಲ್ಪ ಅಡೆತಡೆ ಇದೆ. ಇಂಪೋರ್ಟೆಡ್ ಕಾರ್ಯ ಸಿಗ್ನಲ್ ನಿಂತಿದೆ, ಅಡ್ಡ ಇದೆ,
ಹೋಗಾಗಿಲ್ಲ ಅವನಿಗೆ. ಹೋದ ಕಾರ್ಯ ಶಕ್ತಿ ಇಲ್ಲ ಅಲ್ಲ, ಹೋಗಬಾರ್ದು. ದೇವರಿಗೆ ಅದು ಯಾವುದೂ ಇಲ್ಲ. ಅಮಲಹ ನಿರ್ದೋಷತ್ವ ಅಂದ್ರೆ ಅಸ್ವಾತಂತ್ರ್ಯ ಒಂದು ದೋಷನೇ. ಆತ್ಮ ಅಂದ್ರೆ ಸ್ವರೂಪ ಶಕ್ತಿ ಅಂತ ಅರ್ಥ. ಆತ್ಮೀಯರು ಸ್ವಕೀಯರು ಎಲ್ಲ ಒಂದೇ, ಗೊತ್ತಾಯ್ತಾ. ಅಮಲಹ ಪ್ರವಿವೇಶ ರಂಗಂ. ಕೃಷ್ಣ ಏನ್ ಮಾಡಿದೆ, ವಿವೇಶ ಅನ್ಲಿಲ್ಲ, ಪ್ರವಿವೇಶ ರಂಗಂ. ಆರಾಮ ಹೋಗುತ್ತೆ, ಯಾವ ಇದೇ ಇಲ್ಲ, ಇಲ್ಲ ಟೆನ್ಷನ್, ಏನಾಗುತ್ತಪ್ಪ ಏನಾಗುತ್ತೆ ವೈಶ್ಯಾಸ್ ನೋಡ್ಬೇಡ, ಏನಿಲ್ಲ. ರಂಗಂ ವಿಷ್ಟೇ ಜಗದ್ಗುರುತಮೇ ಬಲವೀರ್ಯಮೂರ್ತೌ ರಂಗಂ ಮುಮೋದ ಚ ಶುಶೋಷ ಜನೋಖಿಲೋತ್ರ ಕಂಜಂ ತಥಾಪಿ ಕುಮುದಂಚ ಯಥೈವ ಸೂರ್ಯ ಉದ್ಯತ್ಯಜೆ ಅನುಭವಿನೋ ವಿಪರೀತಕಾಶ್ಚ. ವಿಷ್ಟೇ ಜಗದ್ಗುರುತಮೇ ಬಲವೀರ್ಯಮೂರ್ತೌ ರಂಗಂ ಮುಮೋದ ಚ ಶುಶೋಷ ಜನಃ ಅಖಿಲಃ ಅತ್ರ. ಕಂಜಂ ತಥಾ ಅಪಿ ಕುಮುದಂ ಚ ಯಥಾ ಏವ ಸೂರ್ಯ ಉದ್ಯತಿ, ಸೂರ್ಯಃ ಉದ್ಯತಿ ಅಥವಾ ಸೂರ್ಯೇ ಉದ್ಯತಿ ಅಜೆ ಅನುಭವಿನಃ ವಿಪರೀತಕಾಶ್ಚ ವಿಪರೀತಕಾಃ ಚ. ವಿಷ್ಟೇ ಪ್ರವಿಷ್ಟೇ ಕೃಷ್ಣ ಪ್ರವೇಶ ಮಾಡಿದ. ಯಾರು? ಜಗದ್ಗುರುತಮೇ, ಜಗದ್ಗುರುತಮನಾದ ಕೃಷ್ಣ ಪ್ರವೇಶ ಮಾಡ್ತಿರ್ಲಿಕ್ಕೇನೆ ಬಲವೀರ್ಯ ಮೂರ್ತೌ. ಕೃಷ್ಣ ಏನಾಗಿದ್ದಾನೆ? ಬಲ ವೀರಸ್ಯ ಭಾವ ವೀರ್ಯ, ವೀರತನ ಅಂತ ಅರ್ಥ. ಬಲ ಮತ್ತು ವೀರತನ ಹೊಂದಿದ ಕೃಷ್ಣ. ಎಲ್ಲ ಬಿಟ್ಟು ಗಲಮೂರಿ ಅಂತ ಯಾಕೆ ಹೇಳ್ಬೇಕೀಗ? ಕೃಷ್ಣ ಅನಂತ ಗುಣಗಳಿದೆ, ಯಾಕೆ ಹೇಳ್ಬೇಕು? ಈಗ ರಿಲೆವೆಂಟ್ ಆಗಿರೋದು ಅದೀಗ, ಈಗ ಹೇಳ್ಬೇಕಲ್ಲ. ಅದಕ್ಕೆ ಅಲ್ಲಿ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಬಲವೀರ್ಯ ಮಹಾರ್ಣವ ಎಂದು ಬಲವೀರ್ಯ ಬಲವೀರ್ಯ ಪದನೆ. ಅಲ್ಲಿ ಹನುಮಂತನ ಏನ್ ಬೇಕಾಗಿದೆ ಹಾಡ್ಬೇಕಾದ್ರೆ? ಈಗ ಬಲ ಮತ್ತು ಕೆಲಸ ಮಾಡ್ತಕ್ಕಂಥ ವೀರತನ ಬೇಕು, ಅದು ಬಲವೀರ್ಯ ಮಹಾರ್ಣವಾಯ. ಒಳ್ಳೆ ಜ್ಞಾನ ಕಾರ್ಯ ಮಾಡ್ಬೇಕಾದ್ರೆ ಜ್ಞಾನಮೂರ್ತಿ ಅವು ಕರೀತಾರೆ. ಒಂದೊಂದು ಪದ ಹೇಳ್ಬೇಕಾದ್ರೆ ಅದು ಸಂಬಂಧ ಇರಬೇಕು. ಅನಂತ ಗುಣದಲ್ಲಿ ಎರಡನ್ನ ಯಾಕೆ ಒತ್ತು ಹೇಳಿದ್ರು ಅಂದ್ರೆ ಬೇಕಾಗಿರೋದೆಲ್ಲೇ ಬಲವೀರ್ಯ ಮೂರ್ತವು. ಓದಿ ಈಗ. ಹೌದು, ಏನಾಗತ್ತೆ ಸಪ್ತಮಿ ಬಂದ್ಮೇಲೆ? ಸತಿ ಸಪ್ತಮಿ ಅಂತ ಕರೆಯೋದು. ಪ್ರವೇಶ ಮಾಡುತ್ತಿರಲ್ಲ ಹಾಗೆ ಸತಿ ಅಂತ ಕೊನೆ ಸೇರಿಸ್ಕೊಂಡ್ಬಿಟ್ರೆ ಎಲ್ಲ ಚೇಂಜ್ ಆಗ್ಬಿಡುತ್ತ. ಗುರುತಮೆ ವಿಷ್ಟೇ ಜಗದ್ಗುರುತಮೆ ಬಲವೀರ್ಯ ಮೂರ್ತೌ ಜಗದ್ಗುರುತಮೆ ರಂಗಂ ವಿಷ್ಟೇ ಸತಿ. ಬಲವೀರ್ಯ ಮೂರ್ತಿಯಾದ ಜಗದ್ಗುರುತಮನಾದ ಶ್ರೀಕೃಷ್ಣ ರಂಗವನ್ನು ಪ್ರವೇಶ ಮಾಡುತ್ತಿರಲಾಗಿ ಈ ಅರ್ಥ ಬಂತು. ಯಥೈವ ಬಲವೀರ್ಯ ಮೂರ್ತೌ ರಂಗಂ ಮಮೋದ ಚ ಶುಶೋಷ ಜನೋಖಿಲೋತ್ರ ರಂಗಂ ಪ್ರವಿಷ್ಟೆ. ಅಲ್ಲಿಗೆ ಅನ್ವಯ. ಆ ರಂಗ ಪ್ರವೇಶ ಮಾಡ್ತಿರ್ಲಿಕ್ಕೇನೆ ಎರಡು ಕೆಲಸ ನಡೀತಾಗ. ಒಂದ್ ಕಡೆಗೆ ಭಾರಿ ಆನಂದ ಪಡೋರಿದ್ದಾರೆ, ಒಂದ್ ಕಡೆ ಭಾರಿ ದುಃಖ ಪಡೋರಿದ್ದಾರೆ. ಆ ರೀತಿ ಆಯ್ತು ಅಂತ ಹೇಳ್ತಾರೆ. ಅಲ್ಲಿ ಎಲ್ಲರೂ ಕೆಟ್ಟವರೇ ಇಲ್ಲ, ಎಲ್ಲರೂ ಒಳ್ಳೆಯವರೇ ಇಲ್ಲ. ಎಲ್ಲರಲ್ಲಿ ಏನಿದ್ದಾರೆ ಎಲ್ಲ ಜನ ಕೂತಿದ್ದಾರೆ. ಕೆಲವರಿಗೆ ಭಾರಿ ಆನಂದ, ಕೃಷ್ಣ ನೋಡ್ತಿರ್ಲಿಕ್ಕೆ ಭಾರಿ ಆನಂದ, ಕೃಷ್ಣ ನೋಡ್ತಿರ್ಲಿಕ್ಕೆ ಆನಂದ ಆಯ್ತು. ಕೆಲವರಿಗೆ ಅಯ್ಯೋ ಬಂದೇ ಬಿಟ್ನಲ್ಲಪ್ಪ, ಅದು ದುಃಖ. ಕೃಷ್ಣನ ಪ್ರವೇಶ ಒಂದೇ ಕಾರ್ಯ, ಎಫೆಕ್ಟ್ ಎರಡು ಡಿಫರೆಂಟ್. ಅದು ಎರಡಂದ್ರೇನು? ಆಪೋಸಿಟ್ ಎರಡು. ಒಂದು ಸಂತೋಷ, ಒಂದು ಶುಶೋಷ. ಇವು ಸಂತೋಷ ಅವ್ರು ಪಟ್ಟರು, ಇವ್ರು ಪಟ್ಟರು. ನಮಗೊಂದು ಪ್ರಶ್ನೆ ಬಂತು, ಏಕಕಾಲಕ್ಕೆ ಎರಡು ಹಾಗಾಗತ್ತೆ, ಅದು ವಿರುದ್ಧವಾದ ಹೇಗಾಗತ್ತೆ? ಕಾರ್ಯ ಆಗಿರೋದು ಒಂದು, ಒಬ್ಬೇ ಆಗ್ತಾರೆ. ಚೇತನಗಳು ಏನಾಗಿದ್ದಾರೆ? ಭಿನ್ನ ಭಿನ್ನರಾಗಿದ್ದಕ್ಕೆ ಹಾಗಾಯ್ತು. ರಿಸಲ್ಟ್ ಬಂತು, ಕುಡ್ಕೋತ ಬರ್ತಾರೆ, ಒಬ್ರು ಅಳ್ಸ್ಕೊತ ಬರ್ತಾರೆ. ಅದಕ್ಕೆ ಅವ್ನು ಪಾಸು ರ್ಯಾಂಕು, ಇವನು ಫೇಲ್. ಅದೇ ವಾಪಸ್ ಬರ್ಬೇಕಾದ್ರೆ ಚೇಂಜ್ ಆಯ್ತು. ಇಲ್ಲಿ ಅದೇ ಆಗಿದೆ ಅಂತ ಹೇಳ್ತಾರೆ. ಹೇಗಾಗಿದೆ ಅಂದ್ರೆ ಜನೋ ಅಖಿಲ ಹತ್ರ ಅಂತೂ ಎರಡೇ ಗುಂಪಿನ ಜನ ಇದ್ರಾಗ. ಅದೇ ಮಧ್ಯದವ್ರು ಇಲ್ಲ, ಆಗ ಮಧ್ಯದವ್ರು ಇಲ್ಲ. ಅಲ್ಲಿ ಕೆಲಸ ಮಧ್ಯದಲ್ಲೂ ಇರ್ತಾರೆ. ಅವ ಮೂರು ಕಾರ್ಯ ಹೇಳ್ಬೇಕಾಗ ಅವ್ರು ಎರಡು ಆಗದೆ ಕೂತಿರ್ತಾರೆ. ಏನಾಯ್ತು ಅಂದ್ರೆ ಕಂಜಂ ತಥಾಪಿ ಕುಮುದಂಚ ಯಥೈವ ಸೂರ್ಯ ಉದ್ಯತ್ಯಜೆ ಅನುಭವಿನಃ ವಿಪರೀತಕಾಹ ಚ ಯಥಾ ಏವ ಸೂರ್ಯೇ ಉದ್ಯತಿ. ಸೂರ್ಯೋದಯ ಆಯ್ತು. ಈಗ ಸೂರ್ಯೋದಯ ಆಗ್ತದೆ, ಎರಡು ಕೆಲಸ ಆಯ್ತು. ಸೂರ್ಯೋದಯ ಆಗ್ತಿರ್ಲಿಕ್ಕೆ ಎಂತ ಇದು ರ್ಯಾಷನಲ್ ಎಕ್ಸಾಂಪಲ್ ಕೊಡ್ತಾರೆ, ಎಲ್ಲರಿಗೂ ಅರ್ಥ ಆಗೋ ದೃಷ್ಟಾಂತ. ಏನು ಅಂದ್ರೆ ಕಂಜ ಕುಮುದ. ಕಂಜ ಅಂದ್ರೇನು? ಕೆಂಪು ಕಮಲ. ಕುಮುದ ಅಂದ್ರೇನು? ಕಪ್ಪು ಕಮಲ. ಅವಾಗ ಏನಾಗ ಸೂರ್ಯ ಹುಡ್ತಿರ್ಲಿಕ್ಕೇನೆ ಕಪ್ಪು ಕಮಲ ಬಾಡುತ್ತೆ, ಕೆಂಪು ಕಮಲ ಹರಡುತ್ತೆ ಏಕಕಾಲಕ್ಕೆ. ಕೃಷ್ಣನ ಮುಖ ಕಮಲ ಅದು ನೋಡ್ತಿರ್ಲಿಕ್ಕೆ ಏನಾಯ್ತು? ಸಾತ್ವಿಕ ದಿನದ ಹೃದಯ ಕಮಲ ಹರಡಿ ಬಿಡ್ತು. ಅವರದ್ದೆಲ್ಲ ನೀಲ ಕಮಲ ಬಗ್ಗಿ ಹೋಯ್ತು. ಒಂದೇ ದೃಷ್ಟಾಂತ ಎರಡು ಕೆಲಸ ಆಯ್ತು. ಅದನ್ನು ಕೊಟ್ಟರು. ಬೇರೆ ದೃಷ್ಟಾಂತ ಹಿಂದ್ಯಾಕೆ ಕೊಟ್ಟರು ಅಂತ ಎಲ್ಲ ಕಾಲಕ್ಕೆ ನಡೆಯೋದಿದೆ. ಕೆಲವು ದೃಷ್ಟಾಂತ ಏನಾಗುತ್ತೆ ಆ ಕಾಲಕ್ಕೆ ಮಾತ್ರ. ನಾವು ಕಾರ್ಗಿರಿ ಎಕ್ಸಾಂಪಲ್ ಕೊಡ್ತೀವಿ ಅಂತ ತಿಳ್ಕೊಂಬೋಣ. ಎಲ್ಲ ಕಾಲಕ್ಕೆ ಇರಬೇಕಾಗಿಲ್ಲ, ಎಲ್ಲ ಕಾಲಕ್ಕೂ ನಡೆಯೋದಿದೆ. ಇಮ್ಮಿಡಿಯೇಟ್ ಆಗಿ ಎಲ್ಲರಿಗೂ ಗೊತ್ತಾಗೋದು. ಅಂದ್ ದೃಷ್ಟಾಂತ ಕೊಟ್ಟು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಏನಾಗಿರ್ಬೇಕಲ್ಲಿ?
ಕೇಳೋರಿಗೆ ಅರ್ಥ ಆಗ್ಬೇಕು. ಅರ್ಥ ಆಗ್ಬೇಕಾದ್ರೆ ಅವ್ರಿಗೆಲ್ಲ ಕೊಡಬೇಕು. ಈ ಎಲ್ಲರಿಗೂ ಅರ್ಥ ಆಗ್ತಕ್ಕಂಥದ್ದು ಯಾವುದು ಇದೇನೆ, ಚೇಂಜ್ ಆಗೋದಿಲ್ಲ. ಯಥೈವ ಸೂರ್ಯೇ ಉದ್ಯತ್ಯಜೆ ಅನುಭವಿನಃ ವಿಪರೀತ ಕಾಶ್ಚ. ಅನುಭವಿನಃ ಅನುಭವಿನಃ ವಿಪರೀತ ಕಾಶ್ಚ. ಅನುಭವಿಗಳು ಅಂದ್ರೇನು? ಯೋಗ್ಯರು. ಇಲ್ಲಿ ಉಳಿದವರೆಲ್ಲ ವಿಪರೀತ, ಆಪೋಸಿಟ್. ಅನುಭವ ಶಬ್ದಕ್ಕೆ ಏನರ್ಥ ಈಗ? ಸದನುಭವಿನಃ, ಒಳ್ಳೆಯ ಸ್ವರೂಪದವರೆಲ್ಲ ಎಂಥದ್ದು ಆನಂದ ಪಟ್ಟರು, ಕೆಟ್ಟ ಸ್ವರೂಪದವರೆಲ್ಲ ದುಃಖಪಟ್ಟರು. ಸೂರ್ಯ ಉದಿತ ಆದ್ರಿಂದ ಫಸ್ಟ್ ಯಾವ್ದು ತಗೊಂಡ್ರಿ? ಈಗ ಕಂಜ ಕುಮುದ ಅಂತ ಹೇಳ್ಬೇಕಾದ್ರೆ ಕುಮುದ ಕಂಜ ತಗೊಳ್ಳಿಲ್ಲ. ಫಸ್ಟ್ ಅರಳೋದು ಯಾವುದು? ಕಮಲ. ಅದನ್ನ ಹೇಳಿ. ಬಾಡೋದು ಯಾವುದು? ಅದನ್ನ ಆಮೇಲೆ ಹೇಳಿ. ಇಲ್ಲಿ ಹೃದಯ ಕಮಲ ಅರಳಿದ್ದು ಒಂದು ಭಾಗ, ಬಾಡಿದ್ದು ಒಂದು ಭಾಗ. ಮಧ್ಯೆ ಮಧ್ಯೆ ಆಚಾರ್ಯ ಕಾವ್ಯವನ್ನು ಉಪಯೋಗಿಸ್ತಾರೆ. ಆ ಕಾವ್ಯ ಹೇಗಿರುತ್ತೆ ಅಂದ್ರೆ ಫಿಲಾಸಫಿ, ಟೋಟಲ್ ಫಿಲಾಸಫಿ ಅಂತ ಕಾವ್ಯ ಉಪಯೋಗಿಸ್ತಾರೆ. ಅದು ಶಾಸ್ತ್ರ ಅಲೋಡ್. ಬೇರೆ ಕಥೆ ಎಲ್ಲ ಉಪಯೋಗಿಸ್ತಾರೆ, ಇಷ್ಟಪಡಲ್ಲ ಅವರು. ಕಂಜೆ ಕಂಜಂ ತಥಾಪಿ ಕುಮುದಂಚ ಯಥೈವ ಸೂರ್ಯೇ ಉದ್ಯತ್ಯಜೆ ಅನುಭವಿನೋ ವಿಪರೀತ ಕಾಶ್ಚ. ಅನುಸೃತ್ಯ ಭವಿನಃ ಅಂದ್ರೆ ಅನುಕೂಲವಾದವರೆಲ್ಲ ಸಂತೋಷ ಪಡ್ತಾರೆ, ವಿಪರೀತ ಕಾಶ್ಚ ಅವರಿಗೆ ಅಪೋಸಿಟ್ ಆಗಿದ್ದವರೆಲ್ಲ ದುಃಖ ಪಡ್ತಾರೆ. ರಂಗಂ ಪ್ರವಿಷ್ಟಮಭಿವೀಕ್ಷ ಜಗಾದ ಮಲ್ಲಃ ಕಂಸ ಪ್ರಿಯಾರ್ಥಮಭಿಭಾಷ್ಯ ಜಗನ್ನಿವಾಸಂ ಚಾಣೂರ ಇತ್ಯಭಿಹಿತೋ ಜಗತಾಮವಧ್ಯಃ ಶಂಭು ಪ್ರಸಾದತ ಇದಂ ಶೃಣು ಮಾಧವೇತಿ. ಅಲ್ಲಿಗಿರ್ಲಿ, ನಾಳೆ ದಿವಸ ಮುಂದಿನ ಭಾಗ. ಈಗ ಅವರು ಸಾಯ್ಬೇಕು, ಅವರು ಅಲ್ಲಿಗೆ ಮುಗಿಯುತ್ತೆ ಅದು ಒಂದು. ಆಮೇಲೆ ಕಂಸ ಅವ್ರು ಹೇಗೆ ಶುರು ಮಾಡ್ತಾರೆ ಯುದ್ಧನ. ಮಲ್ಲ ಯುದ್ಧ ಮಾಡ್ಬೇಕಲ್ಲ, ಪ್ರೊಸೀಜರ್ ಬೇಕಲ್ಲ. ಈಗ ನೋಡೋದಕ್ಕೆ ಡೌಟ್ ಬರಬಾರ್ದು, ಯುದ್ಧ ಮಾಡಿ ಕೊಲ್ಲಬೇಕು. ಅದು ಹೇಗೆ ಮಾತಾಡ್ತಾನೆ ಚಾಣೂರ ಅಂತ ಹೇಳ್ತಾರೆ.